ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ಇವತ್ತು ನಾನು ಮಸಾಲಾಗಿ ಬಂದಿದ್ದೀನಿ ಆ್ಯಂಡ್ ಸಕ್ಕತ್ತಾಗಿರೋ ಬ್ರಂಚ್ ಮಾಡಬೇಕು ಅಂತ ವಿತ್ ಸೆಲೆಬ್ರಿಟಿ. ಯಾರಿದ್ದಾರೆ ನನ್ನ ಜೊತೆ ಅಂತ ಕುತೂಹಲದಿಂದ ಕಾಯ್ತಾ ಇರ್ತೀರಲ್ಲ. ಎಸ್, ಇವರು ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು ಫಸ್ಟ್ ಕನ್ನಡದ ರ್ಯಾಪರ್ ಆಗಿ, ಕನ್ನಡದ ಮೊಟ್ಟ ಮೊದಲ ರ್ಯಾಪರ್ ಇವರು. ಆ್ಯಂಡ್ ನಟನಾಗಿ ಸಾಕಷ್ಟು ಹೆಸರು ಮಾಡಿದಂಥವ್ರು. ಬಿಗ್ ಬಾಸಲ್ಲೂ ತಮ್ಮದೇ ಆದಂತಹ ಸದ್ದನ್ನು ಮಾಡಿದಂಥವ್ರು. ಸಖತ್ ಜೋಶಲ್ಲಿ ಯಾವಾಗಲೂ ಇರ್ತಾರೆ. ನನ್ನದನ್ ರಾಕೇಶ್ ಅಡಿಗ ನನ್ನ ಜೊತೆ ಇದ್ದಾರೆ. ಸೊ ಅವ್ರು ಇವತ್ತು ಸಖತ್ತಾಗಿ ಬ್ರಂಚ್ ಮಾಡಬೇಕು ಅವ್ರ ಜೊತೆ ಅಂತ ಹೇಳಿ ನಾನು ಮಸಾಲ ಕರ್ಕೊಂಡ್ಬಂದಿದ್ದೀನಿ. ಉತ್ರಳ್ಳಿ ಮೈನ್ ರೋಡಲ್ಲಿರುವಂತಹ ಮಸಾಲಾಗಿ ಬಂದಿದ್ದೀನಿ. ಬನ್ನಿ, ಅವರು ಫುಡ್ ಬಗ್ಗೆ ಏನೆಲ್ಲ ಹೇಳ್ತಾರೆ, ಏನೆಲ್ಲ ತಿಳ್ಕೊಂಡಿದ್ದಾರೆ, ಫುಡ್ಗೆ ಎಷ್ಟು ಮರ್ಯಾದೆ ಕೊಡ್ತಾರೆ, ಫುಡ್ನ ಎಷ್ಟು ಇಷ್ಟಪಡ್ತಾರೆ, ಪ್ರತಿಯೊಂದು ಇವಾಗಿನ ಈ ಬ್ರಂಚ್ ಎಪಿಸೋಡಲ್ಲಿರುತ್ತೆ. Let's welcome Rakesh Adiga for Weekend Brunch. ಫುಡ್ ಅಂದ ತಕ್ಷಣ ಫಸ್ಟ್ ಥಾಟ್ ಏನ್ ಬರೋದು ನಿಮ್ಗೆ? ಬೆಳಗ್ಗೆ ಇಡ್ಲಿ ತಿಂದೆ, ಇಲ್ಲ ಮೊಸರೊಡೆ ತಿನ್ನಕ್ ನಂಗೆ ತುಂಬಾ ಇಷ್ಟ. ಮೊಸರೊಡೆ ಫುಲ್ ಚಾಟ್ಸ್ ತಿಂದು ತುಂಬಾ ತಿಂಗಳಾಗೋಯ್ತು ನಾನು. ಸೊ ಈಗ ಮಲೆನಾಡ್ ಸೈಡ್ ಫುಡ್ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಅಲ್ಲಿ ಕಡುಬು ಮಾಡ್ತಾರಲ್ಲ, ಕುಟ್ಟೆ ಕಡುಬು, ಕಾಯಿ ಕಡುಬು, ಆ ತರದ್ದು ಇಷ್ಟ ಆಗುತ್ತೆ. ಹಲಸಿನ ಹಣ್ಣು ಮುಳುಕು ಮಾಡ್ತಾರೆ, ಮುಳುಕು, ಅದು ಇಷ್ಟ ಆಗುತ್ತೆ. ರೆಸ್ಟೋರೆಂಟ್ ಅಲ್ಲಿ ಅಥವಾ ಹೋಟೆಲ್ ಅಲ್ಲಿ ನೀವು ಬೇರೆಯವ್ರ ಪ್ಲೇಟ್ ನೋಡ್ಬಿಟ್ಟು ಆರ್ಡರ್ ಮಾಡಿದ್ದಿದ್ಯಾ ಯಾವಾಗಾದ್ರೂ? ಯಾವ್ದೋ ಒಂದು ಫ್ಯಾನ್ಸಿ ನೇಮ್ ಅದು ಯಾರೋ ಹೇಳಿದ್ರು ಅಂದ್ಬಿಟ್ಟು ಮಾಡಿದೆ. ಅದು ಏನಿಲ್ಲ, ಐಸ್ ಕ್ರೀಮಿಗೆ ಬಾಳೆಹಣ್ಣು ಇದ್ದು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಫುಡ್ ಅಂದರೆ ಯಾರಿಗಿಷ್ಟ ಇಲ್ಲ? ಎಲ್ರಿಗೂ ಫುಡ್ ಅಂದರೆ ಇಷ್ಟ. ಮಾಡೋದೇ ನಾವು ಎಲ್ಲ ಕೆಲಸ ಗೇಣು ಹೊಟ್ಟೆಗಾಗಿ ಅಷ್ಟೇ. ಒಂದಿಷ್ಟುದ್ದ ಹೊಟ್ಟೆ ತುಂಬಿಸ್ಕೊಳಕ್ಕೆ ಎಷ್ಟೆಲ್ಲ ಕೆಲಸ ಮಾಡ್ತೀವಿ, ಎಷ್ಟೆಲ್ಲ ಸರ್ಕಸ್ ಮಾಡ್ತೀವಿ. ಬಟ್ ಫುಡ್ಗೆ ತುಂಬಾ ವ್ಯಾಲ್ಯೂ ಇದೆ. ಸೊ ಆ ವ್ಯಾಲ್ಯೂಸ್ಗಳನ್ನ ನನ್ನ ಎಪಿಸೋಡ್ಸಲ್ಲಿ ವಿತ್ ಸೆಲೆಬ್ರಿಟಿ ಯಾರು ಇರ್ತಾರೆ, ಅವರ ಫುಡ್ ರೊಟೀನ್ ಏನು, ಅವ್ರು ಹೆಂಗೆ ಊಟ ಮಾಡ್ತಾರೆ, ಊಟಕ್ಕೆ ಅವರೆಷ್ಟು ಮರ್ಯಾದೆ ಕೊಡ್ತಾರೆ, ಆ್ಯಂಡ್ ಫುಡ್ ಬಗ್ಗೆ ಒಂದಷ್ಟು ಮಿತ್ಸ್ಗಳಿರುತ್ತೆ, ಆ್ಯಂಡ್ ಡಯಟ್ ಬಗ್ಗೆ ಒಂದಷ್ಟು ಮಿತ್ಸ್ಗಳಿರುತ್ತೆ. ಎಲ್ಲದನ್ನು ಸೇರಿಸಿ ಸಖತ್ತಾಗಿರೋ ಬ್ರಂಚ್ ಕಾನ್ಸೆಪ್ಟು ನಮ್ಮ ಈ ಒಂದು ಎಪಿಸೋಡಲ್ಲಿರುತ್ತೆ. ಸೊ ಈ ಬ್ರಂಚ್ಗೆ ನಾನು ಯಾರನ್ನ ಕರ್ಕೊಂಡ್ಬಂದಿದ್ದೀನಿ, ಸ್ಪೆಷಲ್ ಗೆಸ್ಟ್ ಇದ್ದಾರೆ ನನ್ನ ಜೊತೆ. ಲುಕ್ ಎಟ್ ದಟ್, ಯಾರಿದ್ದಾರೆ ಅಂತ ನೋಡಿ. ಹಾಯ್. ಸೊ ಇವತ್ತು ಬ್ರಂಚಿಗೆ ಕರ್ಕೊಂಡ್ಬಂದಿದ್ದೀನಿ. ಎಸ್ ಮ್ಯಾಮ್. ಊಟಕ್ಕೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅನ್ನೋದೆಲ್ಲ ಈ ಎಪಿಸೋಡಲ್ಲಿ ಬರ್ಬೇಕು ನನಗೆ. ಓಕೆನಾ? ಆ್ಯಂಡ್ ಅದ್ರ ಜೊತೆಗೆ ಫುಡ್ ಅಂದ ತಕ್ಷಣ ಫಸ್ಟ್ ಥಾಟ್ ಏನು ಬರೋದು ನಿಮಗೆ? ಅಂದರೆ ಕೆಲವರಿಗೆ ಊಟನೇ ಜೀವನ, ಜೀವನನೇ ಊಟ ಅನ್ನಂಗೆ ಇರ್ತಾರೆ, ಫುಡೀಸ್ ಅಂತ. ಕೆಲವರು ಬದುಕೋಕ್ಕೋಸ್ಕರ ಊಟ ಮಾಡಬೇಕು ಅನ್ನೋದು ಕೆಲವ್ರು ಇರ್ತಾರೆ. ಸೊ ನಿಮಗೆ ಫುಡ್ ಅಂದ ತಕ್ಷಣ? ಬದುಕೋಕ್ಕೋಸ್ಕರ ಊಟ ಮಾಡಬೇಕು. ಫುಡ್ ಅಂದ ತಕ್ಷಣ ಏನು ಬಂತು ಅಂದ್ರೆ ಹಶ್ವು ಅಷ್ಟೇ. ಹಶ್ವಾಗ್ತಾ ಇದೆ, ತಿನ್ನೋಣ. ಹಂಗಾದ್ರೆ ನಾನು ಇವತ್ತು ಬ್ರಂಚಿಗೆ ರಾಂಗ್ ಪರ್ಸನ್ನ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ ಅನ್ಸುತ್ತೆ. ಒಂದು ರೈಟ್ ವಿಷಯ ಏನಂದ್ರೆ ನನಗೆ ಏನು ಇಷ್ಟ ಇಲ್ಲ ಅಂತಿಲ್ಲ, ಎಲ್ಲದನ್ನು ಎಂಜಾಯ್ ಮಾಡ್ತೀನಿ. ಇದು ಏನ್ ಕೊಟ್ರು ಚೆನ್ನಾಗಿ ಅಗ್ದು ತಿಂತೀನಿ. ಈಗ ನೀವು ಸುದೀಪ್ ಸರ್ ರೇಂಜಿಗೆ ಹೋಗ್ಬಿಟ್ರಿ. ಅವರು ಹಂಗೆ ಫುಡ್ನ ಯಾವಾಗಲೂ ಮಾಡಿಕೊಡ್ತಾರೆ ಅಷ್ಟೇ. ಅವರು ತಿನ್ಬೇಕಾದ್ರೆ ಲಿಮಿಟ್ಸ್, ಅವರು ಫುಡ್ಡಿ ಅಲ್ಲ ಅವರು, ಅಲ್ವಾ? ಅಪ್ಪು ಸರ್ ಹಂಗಲ್ಲ, ಅಪ್ಪು ಸರ್ ಫುಲ್ ಫುಡ್ಡಿ ಅಲ್ವಾ? ಅವ್ರು ಎಲ್ಲ ಪ್ರಪಂಚದ ಎಲ್ಲ ರುಚಿಗಳನ್ನು ನಾನು ನೋಡಬೇಕು ಅನ್ನೋಷ್ಟು ಅವ್ರ ಫುಡ್ಡಿ. ಸೊ ಇವಾಗ ನೀವು ಸುದೀಪ್ ಸರು, ನಾವು ಅಪ್ಪು ಸರು ಅಲ್ಲ? ಎನಿವೇಸ್, ನಿಮ್ಮ ರೊಟೀನ್ ಹೆಂಗಿರುತ್ತೆ? ಫುಡ್ ರೊಟೀನು, ಡೇ ರೊಟೀನ್? ಫುಡ್ ಫಸ್ಟ್ ಫೈಬರ್ಸ್ ತಿನ್ನಕ್ಕೆ ಇಷ್ಟ. ಡಯಟ್ ಅಂತಲ್ಲ, ತಿಂತೀನಿ ಚೆನ್ನಾಗಿ ಒಂದೊಂದ್ಸಲ. ಬಟ್ ಯೂಶಲಿ ನನ್ ಕಾನ್ಶಿಯಸ್ ಆಗಿ ಫೈಬರ್ ಏನಾದ್ರು ತಿಂದ್ರೆ ಒಂದ್ ಸ್ವಲ್ಪ ಲೈಟ್ ಆಗಿರುತ್ತೆ, ಮತ್ತೆ ಫುಲ್ ಡೇ ಇದಾಗತ್ತೆ. ಇಲ್ಲ ಅಂದ್ರೆ ಒಂದೆರಡು ಇಡ್ಲಿ ಸ್ಟಾರ್ಟ್ ವಿತ್. ಇಂಡಸ್ಟ್ರಿ ಯೂನಿವರ್ಸಲ್ ಫುಡ್ ಅದು. ಅದು ಎಲ್ಲೋದ್ರು ಶೂಟಿಂಗ್ ಹೋದ್ರು, ಎಲ್ಲೋದ್ರು ಇಡ್ಲಿ ಅವ್ರ ಖಾರಾಬಾತ್ ಇಷ್ಟ ಮಾರ್ನಿಂಗ್. ಆಮೇಲೆ ಮಧ್ಯಾಹ್ನ ಅಥವಾ ಒಂದೊಂದ್ಸಲ ಏನಾಗುತ್ತೆ, ಬೆಳಗ್ಗೆ ಹಶ್ವೆ ಆಗಲ್ಲ, ಸೊ ಒಂದೇ ಸಲ ಬ್ರಂಚ್ ಮಾಡ್ಬಿಡ್ತೀನಿ. ಇವತ್ತಿನ ತರ. ಇವತ್ತು ಬೆಳಗ್ಗೆ ಇಡ್ಲಿ ತಿಂದೆ, ಇಲ್ಲ ಮೊಸರೊಡೆ ತಿನ್ನಕ್ ನಂಗೆ ತುಂಬಾ ಇಷ್ಟ. ಮೊಸರೊಡೆ ಕರ್ಕೊಂಡು ಹೋಗ್ತೀನಿ ಬೆಳಗ್ಗೆ ಹೊತ್ತು. ಮೊಸರೊಡೆ ಎಲ್ಲಿ ಸೂಪರ್ ಆಗಿ ಸಿಗುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಕಾವ್ಯ ಜಾಯ್ನ್ ಆಗ್ತಾರೆ ಇದರಲ್ಲಿ. ಖಂಡಿತ. ಸೊ ನಾವೆಲ್ಲ ಹೋಗಿ ಮೊಸರೊಡೆ ತಿನ್ನೋಣ. ಓಕೆ, ಸೂಪರ್. ಅಂಡ್ ನಿಮ್ಗೊಂದು ಸರ್ಪ್ರೈಸ್ ಇರುತ್ತೆ ಅವತ್ತು. ಇವತ್ತು ತರಕ್ಕಾಗಿಲ್ಲ. ಕಾವ್ಯನ ಸರ್ಪ್ರೈಸ್ ಅನ್ಕೊಂಡೆ. ಕಾವ್ಯ ಸರ್ಪ್ರೈಸ್ ಅಲ್ಲ, ಕಾವ್ಯ ಬರ್ತಾರೆ ಅಂದ್ಮೇಲೆ ಅದು ಸರ್ಪ್ರೈಸ್ ಅಲ್ಲ. ಸೊ ಆ ಸರ್ಪ್ರೈಸ್ ಅವತ್ತಿಗೋಸ್ಕರ ಕಾಯೋಣ. ಸೊ ಇವಾಗ ಹಂಗಾದ್ರೆ ನೀವು ಬೆಳಗ್ಗೆ ಒಂದ್ ಸ್ವಲ್ಪ ತಿನ್ಕೊಂಡ್ ಬಂದಿರೋದು. ಡೈಲಿ ಹಿಂಗೆ ಇರುತ್ತೆ ರೊಟೀನ್ ಫುಡ್? ಡೈಲಿ ಮೂಡ್ ಮೇಲೆ ಒಂದೊಂದ್ಸಲ ಚೆನ್ನಾಗಿ ಕ್ರೇವಿಂಗ್, ನಾಲ್ಗೆ ರುಚಿ ಹತ್ಬಿಡುತ್ತೆ. ಏನ್ ತುಂಬಾ ಫೇವ್ರೇಟ್? ಫೇವ್ರೇಟ್ ಅಂದ್ರೆ ಏನು ಅಂತ ಏನಿಲ್ಲ, ಡಿಪೆಂಡ್ಸ್ ಏನ್ ತಿನ್ನಕ್ ಕ್ರೇವಿಂಗ್ ಆಗ್ತಾ ಇದೆ.
ಒಂದೊಂದ್ಸಲ ಇಂಟ್ರೆಸ್ಟೇ ಇರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಚಾಟ್ಸ್ ತಿಂದು ತುಂಬಾ ತಿಂಗಳಾಗೋಯ್ತು ನಾನು, ಹೌದಾ ಯಾಕೋ ಇಂಟ್ರೆಸ್ಟೇ ಬಂದಿಲ್ಲ, ತಲೆ ಓಡೇ ಇಲ್ಲ. ಹಲಸಿನ ಹಣ್ಣು ಸೀಸನ್ ಇರ್ತದೆ, ಹಲಸಿನ ಹಣ್ಣು ತುಂಬಾ ಇಷ್ಟ ಆಗ್ತದೆ ತಿನ್ನಕ್ಕೆ. ಹಂಗೆ ಏನೋ ಒಂದ್ ರುಚಿ ಹತ್ತತ್ತೆ, ಏನೋ ಒಂದ್ ಹಿಡ್ಕೊಳತ್ತೆ ಭೂತ, ಅದನ್ನೇ ಚೆನ್ನಾಗಿ ತಿಂತಾ ಇರ್ತೀನಿ ಡೈಲಿ. ಅದು ಹೋಗತ್ತೆ, ಬೇರೆ ಏನೋ ಒಂದು ಇಟ್ಕೊಳತ್ತೆ, ಹಂಗ ಆಗ್ತಾ ಇರತ್ತೆ. ಈಗ ಹಂಗಾದ್ರೆ ಹಲಸಿನ ಹಣ್ಣು ಫೇವ್ರೇಟ್ ಆ ಸೀಸನ್ ಅಲ್ಲಿ. ಇವಾಗ ಹಲಸಿನ ಹಣ್ಣು, ಮಾವಿನ ಹಣ್ಣು ಎಂಜಾಯ್ ಮಾಡ್ತಾ ಇದೀನಿ. ಈ ತೀರ್ಥಹಳ್ಳಿ ಸೈಡ್ ಇರೋದ್ರಿಂದ ಮಾವಿನ ಹಣ್ಣು ಹಲಸಿನ ಹಣ್ಣಿಗೆ ಏನ್ ಬರ ಇರಲ್ಲ ನಿಮ್ಗೆ, ಹೌದು ಅಲ್ವಾ? ಆ ಟೈಮಲ್ಲೆಲ್ಲ ಸರಿಯಾಗಿ ತಿಂದಿರ್ತೀರಾ, ಎಲ್ಲಾ ವೆರೈಟಿ ಫ್ರೂಟ್ಸ್ ತಿಂದಿರ್ತೀರಾ, ಎಲ್ಲ ವೆರೈಟಿ ಐಟಮ್ಸ್ ಎಲ್ಲ ಮಾಡ್ಕೊಂಡು. ಮಾವಿನ ಹಣ್ಣಲ್ಲಿ ಯಾವ ವೆರೈಟಿ ಇಷ್ಟ ನಿಮ್ಗೆ? ಮಾವಿನ ಹಣ್ಣಲ್ಲಿ ತಾವೇ ಸಾಸಿವೆ ಮಾಡ್ತಾರಲ್ಲ, ಚಿಕ್ಕ ಚಿಕ್ಕದು, ಅದು ತುಂಬಾ ಇಷ್ಟ. ಹಂಗೆ ಮಾಮೂಲ್ ಹಂಗೆ ತಿನ್ನಕ್ಕೂ ತುಂಬಾ ಇಷ್ಟ. ನನ್ಗೆ ಈ ಏನೋ ಆಲ್ಫೆನ್ಸೋ ಬರತ್ತಲ್ಲ, ಅದು ನಂಗೆ ತುಂಬಾ ಇಷ್ಟ. ಅದು ಸಖತ್ ಟೇಸ್ಟ್ ಇರುತ್ತೆ, ಮತ್ತೆ ತುಂಬಾ ಪಲ್ಪ್ ಇರತ್ತೆ, ಅದು ವಾಟೆ ಚಿಕ್ಕದಿರುತ್ತೆ. ಹಂಗಾಗಿ ಅದು ದೇಸಿ ಆಲ್ಫೆನ್ಸೋ ಇಲ್ಲ ರತ್ನಗಿರಿ ಆಲ್ಫೆನ್ಸೋ ಎರಡು ಸೂಪರ್, ಪರವಾಗಿಲ್ಲ. ಹಂಗಾರೆ ಫ್ರೂಟ್ಸ್ ವಿಷಯದಲ್ಲಿ ಓಕೆ, ನಾನ್ ತಿನ್ನೋ ಪ್ರಿಫರೆನ್ಸ್ ಕಮ್ಮಿ ಬಿಟ್ರೆ ವರ್ಸ್ಟ್ ಇಲ್ಲ. ಸೊ ನಾವಿವತ್ತು ಮಸಾಲಾ ಕರ್ಕೊಂಡ್ ಬಂದಿದ್ದೀನಿ ನಾನು. ಮಸಾಲಾ ಆಕ್ಚುಲಿ ನಿಮ್ಗೆ ಹತ್ರದ್ದು ರೆಸ್ಟೋರೆಂಟ್, ನಿಮ್ಗೆ ತುಂಬಾ ಸಲ ಬಂದಿದ್ದೀನಿ ನಾನು, ತುಂಬಾ ವರ್ಷಗಳಿಂದ ಬಂದು ಹೋಗಿದ್ದೀನಿ. ನಾವು ಫ್ರೆಂಡ್ಸ್ ಎಲ್ಲ ಇವಾಗ್ಲೂ ಹ್ಯಾಂಗ್ ಔಟ್ ಮಾಡ್ತಾ ಇಲ್ಲಿಗೆ ಬರ್ತೀವಿ. ಇದೊಂಥರ ನಮ್ಮ ಸೌತ್, ನಮ್ಮ ಬನಶಂಕರಿ ಸೈಡ್, ಉತ್ರಳ್ಳಿ ಸೈಡ್ ಅಲ್ಲಿ ಇದೊಂಥರ ಫೇವ್ರೆಟ್ ಜಾಯಿಂಟ್ ಎಲ್ಲಾರ್ಗು, ಲೋಕಲ್ಸ್ಗೆ ಎಲ್ಲಾರ್ಗು. ಏನೇನ್ ಇಷ್ಟ ಆಗುತ್ತೆ ಈ ರೆಸ್ಟೋರೆಂಟ್ ಅಲ್ಲಿ ನಿಮ್ಗೆ? ಈ ರೆಸ್ಟೋರೆಂಟ್ ಮೇಜರ್ಲಿ ಆಂಬಿಯನ್ಸ್ ಅವೆಲ್ಲಾನು ಫಸ್ಟ್ ಇಷ್ಟ ಆಗುತ್ತೆ, ಅಂಡ್ ಫುಡ್ ಕ್ವಾಲಿಟಿ ಏನೇ ಇದ್ರೂ ಚೆನ್ನಾಗಿರುತ್ತೆ. ಸ್ಟ್ಯಾಂಡರ್ಡ್ ಆಫ್ ಫುಡ್ ವಿಲ್ ಬಿ ವೆರಿ ನೈಸ್. ವೆರಿ ನೈಸ್. ಹಂಗಾದ್ರೆ ನಾನು ಕರೆಕ್ಟ್ ಪ್ಲೇಸಿಗೆ ಕರ್ಕೊಂಡ್ ಬಂದಿದ್ದೀನಿ. ನಾನು ಆಕ್ಚುಲಿ ಅದ್ ನಂಗೆ ಗೊತ್ತಿರ್ಲಿಲ್ಲ. ಬ್ರೆಂಚಿಗೆ ರಾಕೇಶ್ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ಯೋಚನೆ ಮಾಡ್ದೆ. ಮನೆಗೆ ಹತ್ರ ಅಂದ್ರೆ ಇದು ಅಂತ ಹೇಳ್ದೆ. ಬಂದ್ಮೇಲೆ ನಂಗೆ ಸರ್ಪ್ರೈಸ್ ಆಯ್ತು, ಇದು ನಿಮ್ದು ಹಳೆ ಅಡ್ಡ ಅಂತ ಅಲ್ಲ. ಓಕೆ ಫೈನ್. ಇವಾಗ ನಿಮ್ಗೆ ಏನ್ ಇಷ್ಟ ಅನ್ನೋದನ್ನ ಸುಮ್ಮನೆ ನಾನು ಅಂದಾಜ್ ಮೇಲೆ ಹೇಳಿದ್ದೀನಿ, ನೋಡೋಣ ನೀವು ಕಂಡಿಡೀರಿ ಆಯ್ತಲ್ಲ. ಫೈನ್. ಎಸ್, ನಿಮ್ಗೆ ಇವಾಗ ಸರ್ಪ್ರೈಸ್ ಆಗಿ ಆರ್ಡರ್ ಮಾಡಿದೀವಿ, ಆದ್ರೆ ಕರೆಕ್ಟಾ ಸರಿನಾ ನೀವೇ ಹೇಳ್ಬೇಕು ಇವಾಗ. ಪನ್ನೀರ್ ವೆರಿ ನೈಸ್, ವೆಜಿಟೇರಿಯನ್ಸ್ ಇನ ಪ್ರೋಟೀನ್. ನಿಮ್ಮ ಫುಡ್ ಬಗ್ಗೆ ಜಾಸ್ತಿ ತಿಳ್ಕೊಂಡಿಲ್ಲ. ಎಷ್ಟು ಕಷ್ಟ ಆಯ್ತು ಅಂದ್ರೆ ಹಿಂಗ್ ಕೇಳೋದು, ಯಾರನ್ನ ಕೇಳೋದು ಗೊತ್ತಿಲ್ಲ, ಅಂದಾಜ್ ಮೇಲೆ. ಬಟ್ ಒಂದ್ ಗೊತ್ತಿದೆ ನನ್ಗೆ, ಅದಕ್ಕೆ ಹೇಳಿದ್ದು ಸರ್ಪ್ರೈಸ್. ಅದು ಅವಾಗೆ ಗೊತ್ತಾಗತ್ತೆ, ಇವಾಗ ಹೇಳಲ್ಲ ನಾವು. ಸೊ ಸಮಥಿಂಗ್ ರಿಲೇಟೆಡ್ ಟು ಫುಡ್. ಯಾ, ಅದನ್ನ ಈಗ ಕಂಡಿಡ್ಕೊಂಡ್ರು ಅವರು. ಎಸ್, ಪ್ಲೀಸ್ ಪ್ಲೀಸ್. ನಿಮ್ಗೆ ಈಗ ರೆಗ್ಯುಲರ್ ಅಡ್ಡ ಆಗಿರೋದ್ರಿಂದ ನಾವು ಸ್ಪೆಷಲ್ ಅಂತ ಏನು ನಾನು ಅನ್ಕೊಂಡಿದ್ದೆ ಸ್ಪೆಷಲ್ ಅಂತ. ಇಲ್ಲ ಅಂದ್ರು ಎಂಜಾಯ್ ದಿಸ್. ಓಕೆ, ಚಿಯರ್ಸ್. ಥ್ಯಾಂಕ್ ಯು, ಚಿಯರ್ಸ್. ನೈಸಾ? ಚೆನ್ನಾಗಿದೆ, ವೆರಿ ನೈಸ್. ಸೊ ಈಗ ಮಲೆನಾಡ್ ಸೈಡ್ ಫುಡ್ನು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಅಲ್ಲಿ ಬೆಳೆದಿದ್ರಿಂದ ಸ್ವಲ್ಪ ಅಲ್ಲೇನು ಇಷ್ಟ ಆಗುತ್ತೆ? ಅಲ್ಲಿ ಮಾಡೋ ಫುಡ್ಡು, ಮಲೆನಾಡ್ ಫುಡ್ಡು. ಅಲ್ಲಿ ಕಡುಬು ಮಾಡ್ತಾರಲ್ಲ, ಕುಟ್ಟೆ ಕಡುಬು, ಕಾಯಿ ಕಡುಬು, ಆ ತರದ್ದು ಇಷ್ಟ ಆಗುತ್ತೆ. ಹಲಸಿನ ಹಣ್ಣು ಮುಳುಕು ಮಾಡ್ತಾರೆ, ಮುಳುಕು ಅದು ಇಷ್ಟ ಆಗುತ್ತೆ. ಪತ್ರೋಡೆ ಅಂತ ಮಾಡ್ತಾರೆ, ಅದು ಇಷ್ಟ ಆಗುತ್ತೆ. ಬೇಸಿಕ್ಲಿ ಅದ ವೇ ಸಾಂಬಾರು ತರಕಾರಿ ಅದ ಸ್ಟೈಲೇ ಚೆನ್ನಾಗಿರುತ್ತೆ. ಕೊಬ್ಬರಿ ಜಾಸ್ತಿ ಹಾಕ್ತಾರೆ, ಚೆನ್ನಾಗಿರುತ್ತೆ ಆ ಸ್ಟೈಲ್. ಹಲಸಿನ ಹಣ್ಣಲ್ಲಿ ಒಂದು ಸ್ವೀಟ್ ಮಾಡ್ತಾರೆ, ಅದೇ ಮುಳುಕು ಅಂತಾನೋ ಮುಳುಕಾನೋ ಏನೋ ಮಾಡ್ತಾರೆ. ಅದಕ್ಕೆ ಹೆಸರೇನೋ ಗೊತ್ತಿಲ್ಲ ನನಗೆ, ಬಟ್ ಆ ಸೈಡ್ ಹೋದಾಗ ಏನೋ ಒಂದ್ಸತಿ ತಿಂದಿದ್ದು ಸಖತ್ ಇಷ್ಟ ಆಗ್ಬಿಟ್ಟಿತ್ತು. ಹೌದು, ಹಲಸಿನ ಮುಳುಕ ತುಂಬಾ ಟೇಸ್ಟಿ ಆಗಿತ್ತು. ಅಂಡ್ ಅದಕ್ಕೂ ಕಾಯಿ ಏನೋ, ಐ ಥಿಂಕ್ ಅದನ್ನ ಹೆಂಗ್ ಮಾಡ್ತಾರಂತ ನಂಗೆ ಗೊತ್ತಿಲ್ಲ. ಕಾಯ್ದು ರುಚಿ ಎಲ್ಲ ಇತ್ತು ಅದರಲ್ಲಿ. ಈ ಅಪ್ಪ ಕುಂದಾಪುರದವರು ಅಂತ ಹೇಳಿದ್ರಿ, ಬೆಂಗಳೂರು ಕನೆಕ್ಷನ್ ಹೆಂಗ್ ಶುರು ಆಯ್ತು ಅವ್ರಿಗೆ? ಅಪ್ಪ ಯಂಗ್ ಏಜ್ ಅಲ್ಲೇ ಹಿ ಕೇಮ್ ಟು ಬ್ಯಾಂಗ್ಳೂರ್, ಹಿ ವಾಸ್ ವರ್ಕಿಂಗ್. ಸೊ ಇಲ್ಲಿ ಆಲ್ರೆಡಿ ಅವರು ಒಂಥರ ಬೆಂಗಳೂರಿಯನ್, ಅಲ್ಲಿ ರೂಟ್ಸ್ ಅಲ್ಲಿದ್ರು. ಕಾಲೇಜ್ ಟೈಮ್ಸ್ ಅಲ್ಲೇ ಇಲ್ಲಿ ಬಂದ್ಬಿಟ್ಟು ಕಾಲೇಜ್ ಮುಗಿಸಿ. ಅಪ್ಪ ಅಮ್ಮನ್ ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಓಕೆ, ನಾನು ಬೆಂಗಳೂರು ಕುಂದಾಪುರ ಅಂದ ತಕ್ಷಣ ಲವ್ ಮ್ಯಾರೇಜ್ ಇರಬೇಕು. ಅರೇಂಜ್ ಮ್ಯಾರೇಜ್. ಅಮ್ಮ ಏನೇನು ಅಡುಗೆ ಮಾಡ್ತಾರೆ? ಅಮ್ಮ ಶಿ ಇಸ್ ಫೇಮಸ್ ಫಾರ್ ಬಿಸಿಬೇಳೆ ಬಾತ್. ವಾವ್, ಮತ್ತೆ ನನಗೆ ಬಾತ್ ಸಖತ್ತಾಗಿ ಮಾಡ್ತಾರೆ, ಎಲ್ಲರಿಗೂ ಇಷ್ಟ. ಖಂಡಿತ ಒಂದ್ಸಲ ಮನೇಲೆ ನಮ್ಮ ಅಮ್ಮ ಫ್ರೀ ಇರುವಾಗ ಪ್ಲೀಸ್. ನನಗೆ ಬಿಸಿಬೇಳೆ ಬಾತ್ ತುಂಬಾ ಇಷ್ಟ. ಅದು ಮೊದ್ಲೇ ನಂಗೆ ಬಿಸಿಬೇಳೆ ಬಾತ್ ಬಗ್ಗೆ ಅಷ್ಟೊಂದು ಪ್ರೀತಿ ಇರ್ಲಿಲ್ಲ, ಅಂದ್ರೆ ಗೊತ್ತೂ ಇರ್ತಿರ್ಲಿಲ್ಲ. ಇತ್ತೀಚೆಗೆ ನಮ್ಮ ಸಿಹಿ ಕೈ ಚಂದ್ರು ಅವ್ರದ್ದು ವಿಡಿಯೋಸ್ ನೋಡಿದ್ಮೇಲೆ ಬಿಸಿಬೇಳೆ ಬಾತ್ ಕ್ರೇಜ್ ಶುರುವಾಗಿ ನಾವು ಅವ್ರು ಹೇಳ್ಕೊಡ್ತಾರಾನೆ ಮಾಡಿ ಅಲ್ಲಿಂದ ಅದ್ರದ್ದು ಇಂಟ್ರೆಸ್ಟ್ ಶುರುವಾಗ್ಬಿಟ್ಟಿದೆ. ಈಗ ನೀವು ಬಿಸಿಬೇಳೆ ಬಾತ್ ಅಂದ ತಕ್ಷಣ ಈಗ ಓಡೋಂಗಾಗಿದೆ. ಸೊ ಅದೊಂದು ಪ್ಲಾನ್ ಆಗ್ಬೇಕಲ್ಲ. ಖಂಡಿತ.
ಡನ್ ಡೆಫಿನೆಟ್ಲಿ ಡನ್. ಫೈನ್. ಅಮ್ಮ ಹಂಗಾರೆ ಬಿಸಿಬೇಳೆ ಬಾತ್ ಸೂಪರ್ ಆಗಿ ಮಾಡ್ತಾರೆ. ಬಿಸಿಬೇಳೆ ಬಾತ್, ಹಾ, ದಟ್ ಐ ಎಂಜಾಯ್ ದ ಮೋಸ್ಟ್. ತಿಳಿ ಸಾರು, ಟೊಮೆಟೊ ಸಾರು, ದಟ್ ಐ ರಿಯಲಿ ಲೈಕ್ ಅಮ್ಮ ಮಾಡೋದು. ಬಿಗ್ ಬಾಸ್ ಅಲ್ಲಿ ಅಲ್ಲಿವರೆಗೂ ನೀವು ಇಂಡಿಪೆಂಡೆಂಟ್ ಆಗಿಲ್ದೇ ಇರೋದ್ರಿಂದ ಅಲ್ಲಿ ಏನ್ ಮಿಸ್ ಮಾಡ್ಕೊಂಡ್ರಿ ಅಮ್ಮನ ಊಟ? ನೀವು ಫುಡ್ಡಿ ಅಲ್ದೆ ಹೋದ್ರು ಅಲ್ದಿದ್ರು ಅಂತ ಏನ್, ಯಾಕೆಂದ್ರೆ ಅಲ್ಲಿ ಫುಡ್ಡಿಗೆ ಬರ ಮನೆ ಊಟ ಇರ್ತಿತ್ತು. ಅದೇ ಪುಳಿಯೋಗರೆ ಮಿಸ್ ಆಗ್ತಾ ಇತ್ತು. ಸ್ವೀಟ್ ಪೊಂಗಲ್, ಪುಳಿಯೋಗರೆ, ಆಮೇಲೆ ಪಲಾವ್, ತಿಳಿ ಸಾರು, ಮೈನ್ ತಿಳಿ ಸಾರು ಮಿಸ್ ಆಗ್ತಾ ಇತ್ತು, ಪುಳಿಯೋಗರೆ ಮಿಸ್ ಆಗ್ತಾ ಇತ್ತು. ಸೂಪರ್ ಅಲ್ಲ, ಅಮ್ಮನ ಕೈ ರುಚಿನ ಯಾರೂ ರೀಪ್ಲೇಸ್ ಮಾಡಕ್ ಸಾಧ್ಯ ಇಲ್ಲ. ಹೌದು. ಹಂಗೆ ಯೂಶಲ್ ಆಗಿ ಫ್ರೆಂಡ್ಸ್ ಜೊತೆ ಒಂದು ಅಡ್ಡ ಅಂತ ಇರುತ್ತೆ. ನೀವೀಗ ಹೇಳಿದ್ರಿ ಮಸಾಲಾನೇ ನಂಗೆ ಅಡ್ಡ ಆಗ್ತಿತ್ತು ಒಂದು ಟೈಮಲ್ಲಿ ಅಂತ. ಈ ಸ್ಕೂಲ್ ಕಾಲೇಜ್ ಡೇಸ್ ಅಲ್ಲಿ ಒಂದು ಅಡ್ಡ ಅಂತ ಇದ್ರೆ ಯಾವ್ದಿತ್ತು? ಹಾಸ್ಟೆಲ್ ಅಲ್ವಾ, ಕಿಚನ್. ಕಿಚನ್ ಅಲ್ಲಿ ಏನ್ ಕೊಡ್ತಾರೋ ಅದೇ. ಅಲ್ಲ, ಈ ಕಡೆ ರಜಕ್ಕೆ ಅಂತ ಬಂದ್ರೆ ಯಾವ್ದೋ ಒಂದು ಪ್ಲೇಸ್ ತುಂಬಾ ಇಷ್ಟ ಆಗ್ತಿತ್ತು ಅನ್ನೋದಾದ್ರೆ ಆ ಥರದ್ದು ಯಾವುದು? ಮಾಮೂಲಿ SLV ಇಡ್ಲಿ. ಇಷ್ಟನಾ ನಿಮ್ಗೆ ಅದು? SLV ಇಡ್ಲಿ, ಕಾಫಿ ಮತ್ತೆ ಇಡ್ಲಿ, ವಿದ್ಯಾರ್ಥಿ ಭವನ್ ದೋಸೆ, ದೋಸೆ ರೆಗ್ಯುಲರ್ ಅದು. ನೀವು ಫುಡ್ಡಿ ಅಲ್ಲದೆ ಇರೋದ್ರಿಂದ ಒಂದಷ್ಟು ಪ್ರಶ್ನೆಗಳು ಬ್ಯಾನ್ ಮಾಡಲಾಗಿದೆ. ಕೇಳಿ, ಪರವಾಗಿಲ್ಲ, ಟ್ರೈ ಮಾಡ್ತೀನಿ. ಬೇಡ, ಅದು ಹಾರ್ಟ್ಲಿ ಆನ್ಸರ್ ಬರಲ್ಲ ಅವಾಗ ಅಲ್ವಾ? Okay, ನೋಡೋಣ. ಹಾರ್ಟ್ಲಿನೇ ಹೇಳಕ್ ಟ್ರೈ ಮಾಡ್ತೀನಿ. ಹಂಗೆ ನನ್ ಕ್ಯೂರಿಯಾಸಿಟಿ, ನೀವು ಹಿಂಗೆಲ್ಲ ಹೇಳಿ ಬ್ಯಾನ್ ಮಾಡೋದಿಲ್ಲ. ಬ್ಯಾನ್ ಮಾಡ್ಬಿಟ್ಟಿದೀವಿ, ಬೆಂಗಳೂರಿಂದಾನೇ ಬ್ಯಾನ್ ಆದವ್ರು ನೀವು. ಡೆಸರ್ಟ್ಸ್ ಅಲ್ಲೆಲ್ಲ ಏನ್ ಇಷ್ಟ ಆಗುತ್ತೆ ನಿಮ್ಗೆ? ಸ್ವೀಟ್ಸ್ ಎಲ್ಲ ಇಷ್ಟ, ತುಂಬಾ ಇಷ್ಟ. ಬೆಂಗಾಲಿ ಸ್ವೀಟ್ಸ್ ತುಂಬಾ ಇಷ್ಟ. ಫ್ರೂಟ್ ಸಲಾಡ್, ಐಸ್ ಕ್ರೀಮ್ ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿದಾ? ಮುಂಚೆ ಚೆನ್ನಾಗಿತ್ತು, ತುಂಬಾ ಟೈಮ್ ಆಗ್ತಿತ್ತು ತಿನ್ನೋದು. ಇಲ್ಲ, ಅದು ಕ್ವಾಲಿಟಿ ಮಾತ್ರ ಯಾವಾಗ್ಲೂ ಹಂಗೆ ಇರುತ್ತೆ. ಹೌದು. ಓಕೆ, ಹೇಳೋಣ ಹಂಗಾದ್ರೆ. ಶೋರ್. ಅಂಡ್ ನಿಮಗೆ ಇಷ್ಟ ಆಗೋದು ಒಂದು ಐಟಮ್ನ ನಾನೀಗ ಆಲ್ರೆಡಿ ಆರ್ಡರ್ ಮಾಡಿರೋದು, ಅದು ಬರ್ಲಿ. ಆಮೇಲೆ ಡೆಸರ್ಟ್ಸ್ ಹೇಳು. ಇನ್ನೊಂದು ಕೆಟ್ಟ ಅಭ್ಯಾಸ ಏನಂದ್ರೆ, ನಾನು ಊಟ ಮಾಡ್ತಾ ಮಾತಾಡಲ್ಲ. ಬ್ರೆಂಚಿಗೆ ಛೇ, ಗಬ 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 ಸೈಲೆಂಟ್ ಆಗಿ ಲೋಡ್ ಆಗ್ಬಿಡ್ಬೇಕು, ಆಮೇಲೆ ಮಾತು. ಬಟ್ ದಿಸ್ ಇಸ್ ವೆರಿ ನ್ಯೂ ಟು ಮೀ. ರೆಸ್ಟೋರೆಂಟ್ ಅಲ್ಲಿ ಅಥವಾ ಹೋಟೆಲ್ ಅಲ್ಲಿ ನೀವು ಬೇರೆಯವ್ರ ಪ್ಲೇಟ್ ನೋಡ್ಬಿಟ್ಟು ಆರ್ಡರ್ ಮಾಡಿದ್ದಿದ್ಯಾ ಯಾವಾಗಾದ್ರೂ? ಅಂದ್ರೆ ಏನು, ಅದೇನೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾಡಿದೀರಾ? ಆಮೇಲೆ ಅದನ್ನ ತಿನ್ಮೇಲೆ ಡಿಸಪಾಯಿಂಟ್ ಆಗಿರೋದಿದ್ಯಾ? ಹಾ, ಆತರ ಒಂದ್ 2 ಸಲನು. ಅದೆರಡು ಹೇಳಿ ನಂಗೆ. ಒಂದ್ಸಲ ತಟ್ಟೆಲ್ ಹಾಕ್ಬಿಟ್ಟು ಮಾತಾಡ್ಸಿದ್ರೆ ನಾನ್ ತಿನ್ನೋದು, ಅವ್ರು ಮಾತಾಡೋದು ಆಗುತ್ತೆ. ಅದೇ ಅವ್ರಿಗೆ ಆಗ್ತಿರೋದು ಇವಾಗ. ಓಕೆ, ನೀವ್ ಹಾಕೊಳ್ಳಿ, ನಿಮಗ್ ಪನ್ನೀರ್ ಇಷ್ಟ. ಹಾ. ಸೊ ಸ್ಟೋನ್ ಮಂಕಿ ಅಂತ ಐಸ್ ಕ್ರೀಮ್ ಶಾಪ್ ಇತ್ತಲ್ಲ, ಅಲ್ಲಿ ಎಲ್ಲ ವೆರೈಟಿ, ನಾವ್ ಏನ್ ಹೇಳಿದ್ರು ಒಂದೊಂದು ವೆರೈಟಿ, ಫ್ಯಾನ್ಸಿ ನೇಮ್ ಇತ್ತು. ಯಾವ್ದೋ ಒಂದು ಫ್ಯಾನ್ಸಿ ನೇಮ್ ಅದ್ ಯಾರೋ ಹೇಳಿದ್ರು ಅಂದ್ಬಿಟ್ಟು ಮಾಡಿದೆ. ಏನಿಲ್ಲ, ಐಸ್ ಕ್ರೀಮ್ ಬಾಳೆಹಣ್ಣು ಇದ್ ಮಾಡಿ ಹಾಕಿದ್ರು, ಚೆನ್ನಾಗಿರ್ಲಿಲ್ಲ ಅಂತ. ಏನ್ ಮಜಾ ಇರ್ಲಿಲ್ಲ, ಎಕ್ಸ್ಕ್ಲೂಸಿವ್ ಆಗಿರ್ಲಿಲ್ಲ. ಅದು ಬಿಟ್ರೆ ನನ್ಗೆ ಯೂಶಲಿ ಫಸ್ಟೇ ತಲೆಯಲ್ಲಿ ಇರುತ್ತೆ ಏನ್ ತಿನ್ಬೇಕು ಅಥವಾ ಏನ್ ಆರ್ಡರ್ ಮಾಡ್ಬೇಕು ಅಂತ. ಒಂದೊಂದ್ಸಲ ಏನಾದ್ರು ನೋಡಿ ಆಸೆ ಆಗುತ್ತೆ, ಯಾರ್ದಾದ್ರು ಟೇಬಲ್ ಅಲ್ಲಿ ನೋಡಿ, ಏನಾದ್ರು ಬೋಂಡಾ ಸೂಪು ಫಾರ್ ಎಕ್ಸಾಂಪಲ್, ಅಥವಾ ದಹಿ ವಡ, ಅಥವಾ ಒಂದ್ ಒಳ್ಳೆ ಮಜ್ಜಿಗೆ ಗ್ಲಾಸ್ ತಂದಿಟ್ರೆ ಎಲ್ಲಾರು ಮಜ್ಜಿಗೆನು ಹಂಗೆ ಹೋದ್ರೆ ನನ್ಗೂ ಬೇಕು ಅನ್ಸತ್ತೆ ನೋಡಿದಾಗ. ಈಗ ಫ್ರೆಂಡ್ಸ್ ಎಲ್ಲ ಹೊರಗಡೆ ಟ್ರಿಪ್ ಗಿಪ್ ಹೋದಾಗ ಅಲ್ಲಿನ ಫುಡ್ಡಲ್ಲಿ ಏನಾದರೂ ನಿಮಗೆ ವ್ಯತ್ಯಾಸ ಆಗಿರೋದು, ಅಂದ್ರೆ ತಿಂದ್ಬಿಟ್ಟು ಏನಾದರೂ ಎಡವಟ್ಟಾಗಿರೋ ಅಂಥದ್ದು? ಆ ಥರದ್ದು ಯಾವುದು ಜ್ಞಾಪಕ ಇಲ್ಲ. ಏನು ತಿಂದ್ರು ಹೋಗತ್ತೆ. ಸ್ವಲ್ಪ ಡೈಜೆಷನ್ ಸ್ವಲ್ಪ ಹಾಳಾಗಿರ್ಲಿ, ಇದ್ರು ಏನು ನನ್ಗೆ ಅಸಹ್ಯ ತೂಚಿ ಅನ್ಸಲ್ಲ, ಟಚ್ ಏನೋ ಆಗದೆ ಇರ್ಲಿ. ಅಂದ್ರೆ ನನ್ಗೇನು ಅದು ಡಿಸ್ಗಸ್ಟ್ ಫೀಲಿಂಗು ಆಗಲ್ಲ. ಏನೋ ಅದು ಒಂಥರ ಹೋಗತ್ತೆ ಈಸಿಯಾಗಿ. ಲೈಟ್ ಆಗಿ ಸ್ಮೆಲ್ ಬಂದಿತ್ತು, ತಂಗಳಾಗಿತ್ತು. ನಂಗೆ ಯೂಶಲಿ ತಂಗಳನ್ನ ತುಂಬಾ ಇಷ್ಟ. ನನ್ಗೆ ತಣ್ಣಗಿರ್ಬೇಕು, ಒಂದಿನ ಹೆಚ್ಚು ಕಮ್ಮಿ ಒಂದು more than 6 hours ಆಗಿರ್ಬೇಕು, ತಣ್ಣಗಿರ್ಬೇಕು. ತಂಗಳನ್ನಕ್ಕೆ ತಣ್ಣ ಹಾಕೊಂಡು ತುಪ್ಪ ಹಾಕೊಂಡು ತಿಂತೀನಿ ನಾನು. ಎಲ್ಲ ಬಿಸಿ ಬಿಸಿ ತುಪ್ಪ ಹಾಕೊಂಡ್ರೆ ಬಿಸಿ ಪೇಷನ್ಸ್ ಇಲ್ಲ ಆಯ್ತಾ, ಅದು ಅನ್ಕೊಂಡು ಕಾಯ್ಕೊಂಡು ತಿನ್ನಕ್ಕೆ. ಇದಂದ್ರೆ ನೀಟಾಗಿ ಅಗ್ದು. ಹಂಗಾದ್ರೆ ನಿಮ್ಗೆ ತಂಗಳನ್ನ ಚಿತ್ರಾನ್ನ ಕೊಡ್ಬೇಕು. ಹಾ, ನಂಗೆ ಇಷ್ಟ. ಸೂಪರ್ ಆಗಿರುತ್ತೆ ಟೇಸ್ಟ್, ನಂಗೂ ಇಷ್ಟ ಅದು. ಫಸ್ಟ್ ಎಲ್ಲ ಆ ರುಚಿ ಗೊತ್ತಿರ್ಲಿಲ್ಲ ನನ್ಗೆ. ಅದು ಒಂದ್ಸತಿ ಯಾರೋ ಮನೆಯಲ್ಲಿ ಗೊತ್ತಿತ್ತು, ಅದು ತಣ್ಣಗಿರೋ ಅನ್ನಕ್ಕೆ ಮಾಡಿಕೊಟ್ಟಿದ್ದು, ತುಂಬ ಕ್ಲೋಸ್ ಫ್ರೆಂಡ್ ಮನೇಲಿ. ಅದು ತಿಂದಾಗ ನನಗೆ ಪರಮಾನ್ನ ತಿಂದಷ್ಟು ಖುಷಿ ಆಗ್ಬಿಡ್ತು. ಸಖತ್ ಸ್ಪೈಸಿಯಾಗಿ ಬೇರೆ ಮಾಡಿದ್ರು, ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಅವತ್ತಿಂದ ನಾನು ಅನ್ನ ಉಳಿದ್ರೆ ಸಾಕು, ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ತಿನ್ನೋದು ಸಖತ್ ಇಷ್ಟ.
ಮತ್ತೆ ನಂಗೆ ಒಂದು ಚೂರು ಖಾರ ಆಗಲ್ಲ. ಮಸಾಲ್ ಪುರಿ ಮಸಾಲ ಇರತ್ತಲ್ಲ, ಅದು ತಿಂದ್ರು ಮೂಗಲೆಲ್ಲ ನೀರ್ ಬಂದ್ಬಿಡತ್ತೆ, ನಮ್ಗೆ ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡತ್ತೆ. ಅಷ್ಟು ನೀವು ಸುದೀಪ್ ಸರ್ ತರನೇ ಆಗೋಗ್ಬಿಟ್ರಿ. ಇಂಟಾಲರೆಂಟ್ ಟು ಖಾರ ಆಗದೇ ಇಲ್ಲ ನಂಗೆ. ನಂಗೆ ಪ್ಲೈನ್ ಆಗಿರ್ಬೇಕು. ಚಿಕ್ಕ ವಯಸ್ಸಿನನು ಇಲ್ಲ, ಹೋಗ್ತಾ 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 ಏನೋ ಗೊತ್ತಿಲ್ಲ, ಟ್ಯಾಂಗಿ ಆಗಿರ್ಬೇಕು ನನ್ಗೆ. ಚಟ್ಪಟ ಇದ್ರೆ ಓಕೆ ಇಷ್ಟ, ಹುಳಿ ಹುಳಿ ಆಗಿದ್ರು ಇಷ್ಟ. ಖಾರ ಅಂತೂ ಬಿಲ್ಕುಲ್ ಆಗಲ್ಲ. ನಮ್ಗೆ ಹಂಗಲ್ಲ, ಖಾರ ಅಂದ್ರೆ ಕಣ್ಣಲ್ಲೆಲ್ಲ ನೀರು ಬರಬೇಕು. ಹಂಗೆ ಖಾರ ತಿಂದ್ರೆ ಖಾರ ತಿಂದಂಗೆ. ರಕ್ತ ಬಂದ್ಬಿಡುತ್ತೆ. ಇಲ್ಲ, ನಿಮ್ಗೊಂದು ಖಾರ ಐಟಮ್ ಕೊಡಿಸ್ಬೇಕಿತ್ತು ನಾನು. ಛೇ, ಅಷ್ಟೇ. ಇಂಟರ್ವ್ಯೂ ಕ್ಯಾನ್ಸಲ್, ಕಣ್ಣಲ್ಲಿ ಬಾಯಲ್ಲಿ ಎಲ್ಲ ಮುದ್ದಾಡ್ಬಿಡ್ತಿದ್ದೆ. ನಿಮ್ಗೀಗ ಪಾರ್ಟಿಗಳಿಗೆ ಹೋಗಿ ಅಭ್ಯಾಸನಾ? ಅಂದ್ರೆ ಡೀಸೆಂಟ್ ಪಾರ್ಟಿ. ಡೀಸೆಂಟ್ ಪಾರ್ಟಿ ಅಂದ್ರೆ ದಟ್ ಮೀನ್ಸ್ ಫ್ರೆಂಡ್ಸ್ ಜೊತೆ ಪಾರ್ಟಿ ಅಲ್ಲ, ಫ್ಯಾಮಿಲಿ ಜೊತೆ ಪಾರ್ಟಿ. ಫ್ರೆಂಡ್ಸ್ ಜೊತೆ ಇಂಡೀಸೆಂಟ್ ಆಗಿ ಹಂಗಲ್ಲ, ಅಲ್ಲಿ ನಾವು ಇಷ್ಟ ಬಂದಂಗಿರ್ತೀವಿ. ಇಷ್ಟ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಓಕೆ, ಕೇಳಿ. ಅಂತ ಪಾರ್ಟಿಗಳಿಗೆ ಹೋದಾಗ ಯಾರಿಗಾದ್ರೂ ಏನಾದ್ರೂ ಮಿಸ್ ಅದೇ ಇದಕ್ಕೆ ಅದನ್ನ ಹಾಕೊಡೋದು, ಅದಕ್ಕೆ ಇದನ್ನ ಹಾಕೊಡೋದು, ಆ ಥರ ಮಾಡಿದ್ದೀರಾ? ಫುಡ್ ಅಂತ ಬಂದಾಗೆಲ್ಲ ನಂಗೆ ನಮ್ಮ ಹಾಸ್ಟೆಲ್ ಹಾಕೋಕ್ ಬರೋದು ಆ ಮೆಮೊರೀಸ್. ನಿಮಗೆ ಎಲ್ಲರಿಗೂ ಒಂದೊಂದು ಚಪಾತಿ, ಸಾರು, ರೈಸ್ ಅನ್ಲಿಮಿಟೆಡ್, ಅನ್ನ ಹೊಳಿ ಅನ್ಲಿಮಿಟೆಡ್. ಎಂತೆಂಥ ಕಿಲಾಡಿಗಳು ಇರ್ತಿದ್ರಲ್ಲಿ ಕಾಂಪಿಟೇಷನ್ಗೆ ಒಂದು ಬಕೆಟ್ ರೈಸ್ ಖಾಲಿ ಮಾಡೋರು. ಆ ಥರ ಕಾಂಪಿಟೇಷನ್. ನಿಜವಾಗ್ಲೂ ಅಷ್ಟು ತಿನ್ನಕ್ಕಾಗ್ತಿತ್ತ? ನಿಜವಾಗ್ಲೂ ಅವ್ರಿಗೆ ಏನೋ ಡಿಫಿಷಿಯನ್ಸಿನೋ ಏನೋ ಗೊತ್ತಿಲ್ಲ ಪಾಪ. ತಿನ್ನೋರು 30 ಇಡ್ಲಿ, 15 ಮುದ್ದೆ ತಿನ್ನೋರು. ಕಾಂಪಿಟೇಷನ್ಗೆ ಕುತ್ಕೊಂಡು ನಾವೆಲ್ಲ ಸುತ್ತ ನಿಂತ್ಕೊಂಡು ನೋಡೋದು. 2 ಅವರ್ 3 ಅವರ್ ತಗೊಳ್ಳೋದು, ತಿಂತಾ ಇದ್ರು. ಅಂಡ್ ನಮ್ಗೆ ಚಪಾತಿ ಇದೆಯಲ್ಲ, ಆ ಚಪಾತಿಗೆ ತಿಳಿ ಸಾರು, ಟೊಮೆಟೊ ಸಾರು ಹಾಕೊಂಡು ಆ ಚಪಾತಿ ಫುಲ್ಲು ಬೆಟ್ಟಾಗ್ಬಿಡ್ಬೇಕು ಆ ಸಾರಲ್ಲಿ. ಅದು ತಿನ್ನೋದು ಭಾರಿ ಇಷ್ಟ ನನಗೆ, ಸಖತ್ ಇಷ್ಟ ಅದು. ಸೊ ನಂಗೆ ಜಾಸ್ತಿ ಚಪಾತಿ ಬೇಕು ಅಲ್ಲಿ. ನಾವೇನ್ ಮಾಡ್ತಾ ಇದ್ವಿ, ಕಣ್ಮುಚ್ಕೊಂಡು ಓಂ ಬ್ರಹ್ಮ ಪರಬ್ರಹ್ಮ ಹರಿ ಅಂತ ಪ್ರೇಯರ್ ಮಾಡಿಸ್ತಾ ಇದ್ರಲ್ಲ ಡೈನಿಂಗ್ ಹಾಲ್ ಅಲ್ಲಿ. ಹಂಗ್ ಕಣ್ಮುಚ್ಕೊಂಡಿರೋ ಯಾರ್ಯಾರು ಇರ್ತಾರೋ ಅವ್ನು ಕಣ್ಬಿಟ್ರೆ ಅವ್ನು ಚಪಾತಿ ಇರ್ತಾ ಇರ್ಲಿಲ್ಲ. ಅಯ್ಯೋ, ಪ್ಲೇಟ್ ಇಂದ ಸಿಂಕ್. ಅಯ್ಯೋ, ಅದನ್ನ ಜೋಬಲ್ಲಿ ಇಟ್ಕೊಂಡು ಆಮೇಲೆ ಹೋಗಿ ಕದ್ದಿ ಮುಚ್ಚಿ ತಿನ್ನೋದು. ಅಂದ್ರೆ ಹಾಸ್ಟೆಲ್ ಅಲ್ಲಿ ಎಷ್ಟು ಕಷ್ಟ ಇರುತ್ತೆ ನೋಡಿ ಚಪಾತಿ ಕ್ರೇವಿಂಗ್ ಮಾಡಕ್ಕೆ. ಆಮೇಲೆ ಯಾರು ಪೇರೆಂಟ್ಸ್ ತಂದ್ಕೊಟ್ರೆ ಫುಡ್ ಹಾಕಿ ಸ್ಟಿಕ್ ಅಲ್ಲಿ ಹೋಗಿ ಬೀಗ ಹೊಡೆದು ತಿನ್ಬಿಡೋದು. ಹೌದಾ? ಆ ತರ ಎಲ್ಲ ಮಾಡ್ತಾ ಇದ್ವಿ. ತುಂಬಾ ಆಗ್ತಾ ಇತ್ತು ಆ ತರ. ಫುಡ್ ಅಥವಾ ಫುಡ್ ಕ್ರೇವಿಂಗ್ ಅಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಅಥವಾ ನೋಡಿರೋದು. ಅಂಡ್ ನನ್ನನ್ನ ಅಡ್ಗೆ ಮನೆ ಇನ್ಚಾರ್ಜ್ ಮಾಡ್ಬಿಟ್ಟಿದ್ರು ಒಂದ್ ಸ್ವಲ್ಪ. ಕಳ್ರ ಕೈ ಬೀಗ ಕೊಡ್ಬೇಕು ಅಂತಾರಲ್ಲ ಹಂಗೆ. ಅದು ಮಜಾ ಇರ್ತಾ ಇತ್ತು. ಸೊ ಸ್ವೀಟು ಅದೇನಾದ್ರು ಮಾಡಿದಾಗ ಆ ಥರ ಎಂಜಾಯ್ ಮಾಡ್ತಾ ಇದ್ದೆ. ಅದು ಬಿಟ್ರೆ ನಾನು ಫುಡ್ ಅನ್ನ ಸಖತ್ ಚೆರಿಶ್ ಮಾಡೋದಂದ್ರೆ 1 year ಇಸ್ಕಾನ್ ಜೊತೆ ಅಸೋಸಿಯೇಟ್ ಆಗಿದೆ. ಬ್ಯಾಂಗ್ಳೂರ್ ಇಸ್ಕಾನ್ ಜೊತೆ. ಇಸ್ಕಾನ್ ಫುಡ್ ಫೋಕ್ ಅಂತ ಕ್ಲಬ್ ಇದೆ, ಫ್ರೆಂಡ್ಸ್ ಆಫ್ ಲಾರ್ಡ್ ಕೃಷ್ಣ ಅಂತ. ಆ ಕ್ಲಬ್ ಅಲ್ಲಿ ನಾನು ಒನ್ ಆಫ್ ದ ಮೆಂಬರ್ ಆಗಿದ್ದೆ. ಏನ್ ಫ್ರೀ ಟೈಮ್ ಸಿಕ್ಕಿದ್ರು ಇಸ್ಕಾನ್ ಹೋಗ್ತಿದ್ದೆ ಎವ್ರಿ ಡೇ. ನಾನು 1 year ಬರ್ತ್ಡೇನೂ ಅಲ್ಲೇ ಮಾಡ್ಕೊಂಡಿದ್ದೀನಿ. ಪಾರ್ಟಿ ಗೀಟಿ ಏನು ಮಾಡ್ತಾ ಇರ್ಲಿಲ್ಲ ಅವಾಗ. ಫುಲ್ ಕ್ಲೀನ್, ಏನು ಅಭ್ಯಾಸಗಳು ಎಲ್ಲ ಬಿಟ್ಬಿಟ್ಟಿದೆ, ಬರೀ ಹರೇ ಕೃಷ್ಣ. ಅಲ್ಲಿ ಏನಾಗೋದು, ಸಂಡೇಸು ಲವ್ ಫೀಸ್ಟ್ ಅಂತ ಮಾಡ್ತಾರೆ. ನಮ್ದು ಚಾಂಟಿಂಗ್ ಅದೆಲ್ಲ ಭಜನ್ ಕೀರ್ತನ ಎಲ್ಲ ಆದ್ಮೇಲೆ ಹೇಳ್ತಾರೆ ಇವತ್ತಿನ ಫುಡ್ ಹಿಂಗಿದೆ ಅಂತ ಒಂದು ಲಿಸ್ಟ್ ಹೇಳ್ತಾರೆ. ಅವಾಗ್ಲೇ ಬಾಯಲ್ಲಿ ನೀರು ಬರೋದು. ಏನೇನ್ ಇರ್ತಿತ್ತು? ಏನೋ ಒಂದು ಟೈಪ್ ಆಫ್ ಸ್ವೀಟು, 1-2-3 ತರ ಸ್ವೀಟು, ಪಾಯಸ, ದಾಲ್ ಐಟಮ್, ಮತ್ತೆ ಈ ತರ ಏನಾದ್ರು 1-2 ಸ್ಟಾರ್ಟರ್ಸ್. ಕಂಪ್ಲೀಟ್ ಸಾತ್ವಿಕ್ ಫುಡ್, ವೆರಿ ಪ್ಯೂರ್ ಆಯಿಲ್, ಇದು ಪ್ರಸಾದ ತರ. ಸೊ ಫುಡ್ ನ ಸೇಮ್ ಫುಡ್, ವಾಟ್ ಭಾವ ವಿ ಈಟ್ ದಟ್ ಫುಡ್ ಮ್ಯಾಟರ್ಸ್. ನಾವು ಯೂಶಲಿ ಏನ್ ಮಾಡ್ತೀವಿ, ನೋ ಅಫೆನ್ಸ್, ಬಟ್ ಈ ತರ ಮಾತಾಡ್ಕೊಂಡು ಎಲ್ಲೋ ಡಿಸ್ಟ್ರಾಕ್ಟ್ ಆಗಿ ತಿಂತಾ ಇರ್ತೀವಿ, ಬಿಂಜ್ ಈಟಿಂಗ್ ಮಾಡ್ತಾ ಇರ್ತೀವಿ. ಬಟ್ ಕಂಪ್ಲೀಟ್ ಕಾನ್ಶಿಯಸ್ ಆಗಿ ಆ ಒಂದೊಂದು ಫೀಲ್ ಮಾಡಿ ಅದನ್ನ ಅಗ್ದು ತಿಂದಾಗ ನಿಮ್ಗೆ ಸ್ವಲ್ಪಕ್ಕೆ ಹೊಟ್ಟೆ ತುಂಬಿಡುತ್ತೆ. ಅಂಡ್ ನೀವು ಯಾವ್ದೋ ಪ್ರಸಾದ ಅನ್ನೋದನ್ನ, ಯಾವುದೇ ಫುಡ್ ನೈವೇದ್ಯ ಮಾಡಿದಾಗ ಪ್ರಸಾದ ಅಂತಾರಲ್ಲ, ಆ ತರ ನಿಮ್ಗೆ ಎಲ್ಲೋ ಬಿಲೀಫ್ ಇದೆ ಇರ್ಬೇಕು. ಇದ್ದು ಅದನ್ನ ಪ್ರಸಾದ ಅಂತ ನೀವು ತಿನ್ನುವಾಗ the way you're digesting that food, the way you're processing that food, and your ಫುಡ್ಡಿನ ರಿಸಲ್ಟ್ ಬೇರೆ ತರ ಆಗುತ್ತೆ. ಅದು ನನ್ಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತು. ಯಾಕಂದ್ರೆ ಎಲ್ಲದನ್ನು ಕೈ ಮುಗ್ದು ಪ್ರಸಾದ ಅಂತ ಕಾನ್ಶಿಯಸ್ ಆಗಿ ತಿಂತಾ ಇದ್ವಿ. ಒಂಚೂರು ವೇಸ್ಟ್ ಆಗ್ಬಾರ್ದು, ಪ್ರಸಾದ ಬೀಳ್ಬಾರ್ದು, ಅಷ್ಟು ಕೇರ್ ಅಲ್ಲಿ. ಅದು ಒಂದು ಆಕ್ಟಿವಿಟಿ ಆಗೋದು, ಅದು ಒಂದು ಯೋಗ ಆಗೋದು. ದಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಯೂನಿಯನ್ ಟುವರ್ಡ್ಸ್ ಅವರ್ ಸೆಲ್ಫ್ ಅಂತ ಆಗೋದು. ಆ ಪ್ರೊಸೆಸ್ ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ.
ಎಲ್ಲ ಸ್ವೀಟು ಎಲ್ಲದನ್ನು ಖುಷಿಯಾಗಿ ರುಚಿಯಾಗಿ. ನೀವು ಪ್ರಸಾದ ಅಂದ ತಕ್ಷಣ ಅದಕ್ಕೆ ನೆಕ್ಸ್ಟ್ ಲೆವೆಲ್ದು ರುಚಿ ಬಂದಿರುತ್ತೆ. ಅದು ಹೆಂಗೆ ಅಂತ ನಂಗೆ ಇವತ್ತವರೆಗೂ ಆಶ್ಚರ್ಯ. ನೀವು ಸುಮ್ಮನೆ ಅದೇ ಐಟಮ್ಸ್ನ ಹಾಕಿ ಮನೇಲಿ ಅಡುಗೆ ಮಾಡಿದಾಗ ಆ ಟೇಸ್ಟ್ ಇರಲ್ಲ. ನೀವು ನಿಮ್ಮ ಭಾವ ಆಡ್ಸ್ ದಟ್ ಟೇಸ್ಟ್, ಇದು ಆಡ್ಸ್ ದಟ್ ಟೇಸ್ಟ್. ಅಂಡ್ ಕೆಲವು ರಿಸರ್ಚ್ ಹೇಳುತ್ತೆ ದಟ್ ಯಾವ ಮೂಡಲ್ಲಿ ಕುಕ್ ಮಾಡ್ತಾರಲ್ಲ ದಟ್ ಆಲ್ಸೋ ಇಂಪ್ಯಾಕ್ಟ್ಸ್ ಆನ್ ದ ಅದು ನಿಜಾನಾ? ಅದು ಹೇಳ್ತಾರೆ. ಇಟ್ ಈಸ್ ಅ ಥಿಯರಿ, ಇಟ್ ಈಸ್ ನಾಟ್ ಮೇ ಬಿ 100% ಸೈಂಟಿಫಿಕಲಿ ಪ್ರೂವ್ಡ್, ಬಟ್ ಮೆನಿ ಪೀಪಲ್ ಥಿಯರಿಟಿಕಲಿ ದೇ ಟ್ರೈ ಟು ಎಸ್ಟಾಬ್ಲಿಷ್ ದಟ್. ಅದು ಫಾರ್ ಮೆನಿ ರೀಸನ್ಸ್ ಇರ್ಬೋದು. ಮೇ ಬಿ ಅವ್ನಿಗೆ ಯಾವುದೋ ಮೂಡಲ್ಲಿ ರೆಸಿಪಿ ಸರಿಯಾಗಿ ಹಾಕಲ್ವೋ ಅಥವಾ ನಿಜವಾಗ್ಲೂ ಅದು ಮ್ಯಾಟ್ರ್ ಆಗತ್ತಾ ದ ವೇ ಈಸ್ ಕುಕಿಂಗ್. ಬಟ್ ಒಂದೇ ಐಟಮು ಒಂದೇ ಇಂಗ್ರೀಡಿಯೆಂಟ್ಸ್ 10 ಜನ ಕೊಟ್ಟರು ಅದು ಟೇಸ್ಟ್ ಹೆಂಗೆ ಬೇರೆ ಆಗಲ್ಲ ಅಲ್ವಾ? ಸೊ ಅದೆಲ್ಲ ಉತ್ತರ ಇಲ್ಲದೆ ಇರೋ ಪ್ರಶ್ನೆ ತರ. ಸೊ ಬೇಸಿಕಲಿ ಈ ಆಸ್ಪೆಕ್ಟ್ಸ್ ಅಲ್ಲಿ ಯಾರೋ ಡಿವಿನಿಟಿಯಿಂದ ಮಾಡ್ತಾ ಇದ್ದಾನೆ ಅಂಡ್ ನಾವು ಅದ್ರ ಡಿವಿನಿಟಿಯಿಂದ ತಿಂತಾ ಇದೀವಿ. ಇಟ್ಸ್ ಆಲ್ ದ ವೇ ವಿ ಟ್ರೀಟ್ ಇಟ್ ಅಲ್ವಾ? ವೇ ಅದು ಎಲ್ಲ ಮ್ಯಾಟರ್ ಆಗುತ್ತೆ. ನಾವು ಹೆಂಗ್ ಅಗಿತಾ ಇದೀವಿ, ಅದು ಪ್ರಾಸೆಸ್ ಆಗ್ತಾ ಇದೆ. ಈಗ ಕೆಲವರು ತಿನ್ನೋದ್ರಲ್ಲಿ ವಿಚಿತ್ರವಾಗಿ ತಿಂತಾರೆ. ಯಾವ ಥರ ಅಂದರೆ, ಈಗ ನೀವು ತಿಳಿಸಾರು ಚಪಾತಿ ಅಂದಾಗೆ ನಂಗೆ ಅದು ಸ್ಟ್ರೈಕ್ ಆಯಿತು. ಕೆಲವ್ರಿಗೆ ಪಾನಿಪುರಿಗೆ ಮಾಜಾ ಹಾಕೊಳ್ಳೋದು, ಮತ್ತು ಹೋಳಿಗೆ ಸಾರು ಹಾಕೊಳ್ಳೋದು, ಈ ಥರ. ಈಗ ಚಪಾತಿ ಮತ್ತು ತಿಳಿಸಾರು ಓಕೆ, ಅದು ಬಿಟ್ಟು ನೀವು ಆ ಥರದ್ದು ಯಾವುದಾದ್ರೂ ತಿಂದಿದ್ದಿದ್ಯಾ? ಅದ್ಬಿಟ್ಟು ಯೂಶಲಿ ಏನ್ ಮಾಡ್ತೀನಿ, ಫಸ್ಟ್ ಅನ್ನ ಆಮೇಲೆ ಮೊಸರು ಹಂಗೆಲ್ಲ ಇರೋದು. ಒಂದೇ ಸಲ ಅನ್ನ ಸಾರು ಮೊಸರು ಮತ್ತೊಂದಷ್ಟು ಮಿಕ್ಸ್ಚರು. ಯಾವುದು ಡಿಪೆಂಡ್ಸು. ಸಾರು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಒಂದೊಂದ್ಸಲ, ಮೊಸರು ಸೈಡ್ಸ್ ತರ ಇರುತ್ತೆ, ಇಲ್ಲ ಮೊಸರು ಜಾಸ್ತಿ ಆಗಿ ಸಾರು ಸೈಡ್ಸ್ ಆಗುತ್ತೆ. ಆ ತರ ಮಿಕ್ಸಿಂಗ್ ಮಾಡ್ಕೊಂಡು ಬೇಸ್ಡ್ ಆನ್ ಮೆಸ್ಸಿ ಆಗಿ ತಿನ್ನೋದು ಇಷ್ಟ ಹಂಗಾರೆ ನಿಮ್ಗೆ? ಮೆಸ್ಸಿ ಅನ್ನೋದಕ್ಕಿಂತ ಅದೆಲ್ಲ ಮಿಕ್ಸ್ ಆಗಿ ಎನಿವೇಸ್ ಒಳಗೆ ಮಿಕ್ಸ್ ಆಗತ್ತಲ್ಲ ಅಂತ. ನನಗೆ ವಿಚಿತ್ರ ಅನಿಸ್ತಾ ಇದೆ. ತಿಳಿಸಾರು ಮತ್ತೆ ಚಪಾತಿ ಹೆಂಗೆ ಗಟ್ಟಿಯಾಗಿರೋ ಸಾಂಬಾರ್ ಓಕೆ, ತಿಳಿಸಾರು ಜೊತೆಗೆ ಹೆಂಗೆ ಅಂತ ನಾನು ಈಗಲೂ ತಿಳಿಸಾರು ಹಾಕ್ಬಿಟ್ಟಾಗ ಅದು ಚಪಾತಿ ಮೆತ್ತಗಾಗೋಗುತ್ತಲ್ಲ. ಯಾ, ಥ್ಯಾಂಕ್ ಯು. ಐ ಥಿಂಕ್ ನಿಮಗೆ ಇದು ಇಷ್ಟ ಆಗಬಹುದು. ಗುಲಾಬ್ ಜಾಮೂನ್. ಐ ಲೈಕ್ ಸ್ವೀಟ್ಸ್. ಪ್ಲೀಸ್ ತೊಳಿ. ಇವಾಗ ನಾನು ಫುಡ್ಸ್ ತುಂಬಾ ಎಂಜಾಯ್ ಮಾಡೋದಂದ್ರೆ ಮದುವೆ ಊಟ. ಮದುವೆ ಊಟ ಯಾವುದು ಎನಿ ಫಂಕ್ಷನ್ ಊಟ, ಬಾಳೆ ಎಲೆ ಊಟ ಇರುತ್ತಲ್ಲ, ಬಡಿಸ್ತಾರಲ್ಲ, ಬಫೆ ಇಷ್ಟ ಆಗಲ್ಲ, ಬಡಿಸ್ತಾರಲ್ಲ, ಒಂದು ಅಗ್ಲು ಬಿಡಲ್ಲ ನಾ ಎಳೆಯಲ್ಲಿ. ಒಂಥರ ಫನ್ ನನಗೆ. ಏನೇನ್ ಸ್ಟಾರ್ಟರ್ಸ್, ಕೋಸಂಬರಿ ಅದಷ್ಟು ಎಂಜಾಯ್ ಮಾಡಿ ತಿಂತಾ ಎಲ್ಲ ಹಿಡಿ. ಆ ತರ ನೀಟ್ ಎಲೆ ಖಾಲಿ ಮಾಡ್ತಾರಲ್ಲ, ಅದು ತುಂಬಾ ಅಪರೂಪ. ಯಾರೋ ಒಂದ್ ಇಡೀ ಪಂಕ್ತಿನಲ್ಲಿ ಒಬ್ರು ಸಿಗ್ಬೋದೇನೋ. ತುಂಬಾ ಆಶ್ಚರ್ಯ ಆಗುತ್ತೆ. ಎಲ್ಲ ಕೆಲವ್ರು ಹಾಕ್ಸ್ಕೊಳ್ಳೋದೇ ಇಲ್ಲ, ಇನ್ನ ಕೆಲವ್ರು ಹಾಕ್ಸ್ಕೊಂಡ್ರೆ ಸ್ವಲ್ಪ ಬಿಟ್ಬಿಡ್ತಾರೆ. ಬಟ್ ಕೆಲವರು ಮಾತ್ರ ಹಿಂಗ್ ತಿನ್ನೋದು. ನಾನು ಪಳ ಅಂತ ಎಲೆ ಹಾಕ್ದಾಗ ಹೆಂಗಿತ್ತು ವಾಪಸ್ ಎದ್ದಾಗ ಹಂಗಿರ್ಬೇಕು. ಆತರ ನಮ್ಮ ಆಫೀಸಲ್ಲಿ ಒಬ್ರು, ನಾನು ಒಂದ್ ಚಾನಲ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಳ್ಳೆ ಊಟ ಹಾಕ್ಸೋರು. ಏನೋ ಆನ್ಯುಯಲ್ ಇದೆ ಫಂಕ್ಷನ್ಸ್ಗೆಲ್ಲ ಅದ್ಭುತವಾಗಿ. ಇಬ್ರು ಅಲ್ಲಿ ಹಂಗ್ ಖಾಲಿ ಮಾಡೋರು. ನಾನು ಅವ್ರ ಪಕ್ಕ ಕುತ್ಕೊಳಕ್ ಯೋಚನೆ ಮಾಡೋದು. ಅಂದ್ರೆ ನಾವು ಬಿಡೋದು ಇಲ್ಲಾಂದ್ರೆ ಹಾಕ್ಸ್ಕೊಳ್ದೆ ಇರೋದು. ಅವ್ರಂಗಲ್ಲ, ನೀಟಾಗಿ ಇಬ್ರು, ಸ್ಪೆಸಿಫಿಕ್ ಆಗಿ ಇಬ್ರು, ನಾನು ಅವರಿಬ್ರು ಪಕ್ಕ ಕುತ್ಕೊಳಕ್ ಯೋಚನೆ ಮಾಡೋದು. ಆ ಥರ ಎಷ್ಟು ನೀಟಾಗಿ ಅಂದ್ರೆ ಖಾಲಿ ಹಾಕಬೇಕಾದ್ರೆ ಹೆಂಗಿತ್ತು, ಉಪ್ಪು ಕೂಡ ಯಾವುದಕ್ಕೆ ಹಾಕೋಬೇಕೋ ಎಲ್ಲದೂ ಉಪ್ಪು ಕೂಡ ಖಾಲಿ ಮಾಡಿರೋರು. ಫ್ಯಾಂಟಾಸ್ಟಿಕ್. ಅದಕ್ಕೆ ಹೇಳೋದು, ಫುಡ್ಡಿ ಅಲ್ಲದೆ ಇದ್ರು ಊಟ ಮಾಡಕ್ ಬರ್ಬೇಕು. ಎಂಜಾಯ್ ಮಾಡ್ಬೇಕು. ನಮ್ಗೆ ತಿನ್ಲೇಬೇಕು ಇದನ್ನ ಅನ್ನೋಕ್ಕಿಂತ ಇರೋದನ್ನ ಸೂಪರ್ ಆಗಿ ತಿನ್ನೋದು ಇದೆಲ್ಲ, ಅದು ಗ್ರೇಟ್. ಅಂಡ್ ಸುದೀಪ್ ಸರ್ ಪದೇ ನೆನಪಾಗ್ತಿದಾರೆ ನಂಗೆ, ಯಾಕೋ ಗೊತ್ತಿಲ್ಲ. ನೀವು ಹೇಳಿದ್ರಿ ಏನು ಫುಡ್ಡಿ ಅಲ್ಲ ಅಂತ, ಬಟ್ ಅವರು ಹಂಗೆ ಫುಡ್ಡಿ ಅಲ್ಲ, ಆದ್ರೆ ಗುಡ್ ಟೇಸ್ಟ್ ಇದೆ ಅವ್ರಿಗೆ. ಹೌದು, ಕುಕ್ಕು ಸಖತ್ತಾಗಿ ಮಾಡ್ತಾರೆ. ಸಖತ್ತಾಗಿ. ನೀವು ಏನಾದ್ರು ಕುಕ್ ಮಾಡ್ಕೊಟ್ಟಿದ್ದಾರಾ ಸರ್? ಬಿಗ್ ಬಾಸ್ ಅಲ್ಲಿ ಅದೇ ಏನೇನ್ ಮಾಡ್ಕೊಟ್ಟಿದ್ರು? ಖೀರು, ಇದು ಚಿಕನ್, ರೈಸ್ ಐಟಮ್ ಎಲ್ಲ ಒಂದಿಷ್ಟು ದೊಡ್ಡ ಕ್ಯಾರಿಯರ್ ಅಲ್ಲಿ ಬಂದಿದೆ. ನನಗೆ ಪ್ರಾಮಿಸ್ ಅಷ್ಟೇ ಮಾಡಿದ್ದಾರೆ, ಇವತ್ತವರೆಗೂ ಸಿಕ್ಕಿಲ್ಲ. ಸರ್ ಪ್ಲೀಸ್ ಈಗಾದರೂ ಮನ್ಸು ಮಾಡಿ ಯಾವುದಾದ್ರೂ ಒಂದು ಟೈಮಲ್ಲಿ ನಮಗೂ ಅಡುಗೆ ಮಾಡಿಕೊಡಿ ಸರ್. ಯಾಕಂದರೆ ಅದು ಬರೀ ಕಾಫಿ ಮಟ್ಟಿಗೆ ನಿಂತ್ಕೊಂಡು ನೆಕ್ಸ್ಟ್ ಇಂಟರ್ವ್ಯೂಗೆ ಹೋದಾಗ ಕಾಫಿ ಅವ್ರ ಕೈಯಾರೆ ಟೀ ಮಾಡಿ ಕಳಿಸಿದ್ರು. ನಾನು ನೋ ಇದೆಲ್ಲ ನಾನು ಕೇಳಿದ್ದು, ನಾನು ಇರ್ಬೇಕಲ್ಲಿ. ಹೌದಲ್ಲ, ನೆಕ್ಸ್ಟ್ ಎಪಿಸೋಡಲ್ಲಿ ಮಾಡೋಣ. ಅದು ಹಂಗೇ ಮುಂದುವರೆದು ಕಾಫಿ ಏನೋ ಟೀ ವರ್ಷನಿಗೆ ನಿಂತ್ಕೊಂಡಿದೆ. ಅದು ಯಾವಾಗ ಕಂಟಿನ್ಯೂ ಆಗುತ್ತೆ ನಂಗೆ ಗೊತ್ತಿಲ್ಲ. ನೀವೆಲ್ಲ ಅದೃಷ್ಟವಂತ. ಹೆಂಗಿತ್ತು ಅವ್ರ ಕೈ ರುಚಿ? ಸಕ್ಕತ್ತಾಗಿದೆ, ಏನು ಹೇಳಂಗಿಲ್ಲ. ಅಂಡ್ ಮೊನ್ನೆ ಹೋದಾಗ ಕಾಫಿ ಕುಡ್ದೆ, ಏನ್ ಅದ್ಭುತವಾಗಿತ್ತು. ಆ ಥರ ಕಾಫಿನೇ ಕುಡ್ದಿಲ್ಲ ನಾನು. ಅದು ಯಾವ ಕಾಫಿ ಪೌಡ್ರು ಯಾವ ಹಾಲು ಅಂತ ಅನ್ಕೋತಾ ಇದ್ದೆ.
ರಾಕೇಶ್ ಅವರೇ ನೆಕ್ಸ್ಟ್ ಆದ್ರೆ ಪ್ಲೀಸ್ ನನಗೂ ಹೇಳಿ. ಗ್ಯಾಪ್ ಅಲ್ಲಿ ಹಿಂಗೆ ನೀವು ಬಂದ್ಬಿಡ್ತೀನಿ ನಾನು. ನನ್ಕಿಂತ ಜಾಸ್ತಿ ಹೋಗ್ತೀರಾ, ನೀವ್ ಹೇಳ್ಬೇಕು. ನೀವು ಇಲ್ಲ ಅದೇ ಎಲ್ಲ ಮಿಸ್ಟೇಕ್ ಮಾಡ್ಕೊಂಡಿರೋದು ನಾವಿಲ್ಲ. ನಾವು ಸಿಕ್ಕಿ 2 ವರ್ಷ ಆಯ್ತು. ಮೊನ್ನೆ ಯಾವ್ದು ಅದು ನಾನು ಈ ಸಿನಿಮಾಗೆ ಅಂದ್ರೆ ಅವ್ರನ್ನು ಡಿಸ್ಟರ್ಬ್ ಮಾಡಕ್ಕೂ ಇದಕ್ಕೂ ಏನೋ ಒಂದ್ ನಮ್ದು ಇರ್ಬೇಕಲ್ವಾ, ವ್ಯಾಲಿಡ್ ವರ್ತ್ ಇಟ್ ಇರ್ಬೇಕು. ಸುಮ್ನೆ ಹೋಗಕ್ಕೂ ನನ್ಗೂ ಮನ್ಸ್ ಬರಲ್ಲ. ಅಲ್ಲ ಅದಕ್ಕೆ ಹೇಳಿದ್ದು ನಿಮ್ ನೆಕ್ಸ್ಟ್ ಬಿಲಾರಂಗ ಭಾಷಾಗೆ ಇಂಟರ್ವ್ಯೂ ಪ್ಲಾನ್ ಮಾಡಿ ಹಿಂದಿನ ದಿನ ನನ್ಗೂ ತಿಳಿಸ್ಬಿಡಿ, ಹೋಗ್ತಾ ಇದೀನಿ. ಮ್ಯಾಥ್ಸ್ ನನಗೆ ಮಿಸ್ ಆಗೋಯ್ತು. ಮ್ಯಾಥ್ಸ್ ಅಲ್ಲಿ ನಂಗೆ ಸಿಕ್ಲಿಲ್ಲ, ಹಂಗಾಗಿ ನಾನು ಅವಾಗ ಪ್ಲಾನ್ ಮಾಡೋಣ. ಹಾ, ಬಿಲ್ಲರಂಗ ಭಾಷೆ. ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ ಹಂಗೆ. ನಾನು ಅವ್ರಿಗೆ ಹೇಳಿದ್ರು ಅವ್ರು ನನ್ಗೆ ನೆಕ್ಸ್ಟ್ ಇವಾಗ ಆಪರ್ಚುನಿಟಿ ಇರೋದು ನಿಮ್ಗೆ. ಅವ್ರ ಶೂಟಿಂಗ್ ಅಲ್ಲೆಲ್ಲ ಬ್ಯುಸಿ ಆಗ್ತಾರೆ. ವೇಟಿಂಗ್. ಯಾರಿಗ್ ಗೊತ್ತು ಗುರು, ಹೆಂಗಾಗುತ್ತೋ ಗೊತ್ತಿಲ್ಲ. ಈಗ ನೋಡಿ ಎಲ್ಲ ಇತ್ತು, ಮ್ಯಾಕ್ಸಿಗೆ ಹೋಗಕ್ಕಾಗ್ಲಿಲ್ಲ. ಸೊ ಹಂಗೆ ಇಟ್ಸ್ ಆಲ್ ಇಲ್ಲಿರ್ಬೇಕು. ಹೌದು, ನನ್ ಗಮನ ಎಲ್ಲ ಐಸ್ ಕ್ರೀಮ್ ಅಂಡ್ ಜಾಮೂನ್ ಮೇಲೆ ಇದೆ. ಪ್ಲೀಸ್ ನಿಮ್ಗೆ ಏನ್ ಡ್ಯುಯಲ್ ಇದು ಕಾಂಬಿನೇಷನ್ ಅಲ್ಲ. ಬಿಸಿ ಜಾಮೂನು ವಿತ್ ಐಸ್ ಕ್ರೀಮು. ಐಸ್ ಕ್ರೀಮ್ಗೂ ಒಂದು ಎಕ್ಸ್ಕ್ಲೂಸಿವಿಟಿ ಬರುತ್ತೆ ಆ ಬಿಸಿ ಜಾಮೂನಿಂದ. ಆಮೇಲೆ ಆ ತಣ್ಣಗೆ ಐಸ್ ಕ್ರೀಮ್ ತಿಂದ್ಮೇಲೆ ಆ ಬಿಸಿ ಜಾಮೂನು ಒಂದು ವಾವ್ ಅನ್ಸುತ್ತೆ. ಇದು ಬಿಸಿ ಇರೋದಕ್ಕೆ ಈ ಕೋಲ್ಡ್ ವ್ಯಾಲ್ಯೂ, ಕೋಲ್ಡ್ ಇರೋದಕ್ಕೆ ಈ ಬಿಸಿಗೆ ವ್ಯಾಲ್ಯೂ. ನೀವು ಒಂದೆರಡು ಎಪಿಸೋಡ್ ಹಿಂಗ್ ಬನ್ನಿ, ನೀವು ಫುಡ್ಡಿ ಆಗಿ ಹೋಗ್ಬಿಡ್ತೀರಾ. ನಾವು ಮಾಡ್ತೀವಿ ಫುಡ್ಡಿ. ಬೇಡ. ಎಕ್ಸ್ಟ್ರೀಮ್ಲಿ ನೀವು ಹೇಳ್ದಂಗೆ ಇದು ಎಂಥ ಕಾಂಬಿನೇಷನ್. ವೆರಿ ನೈಸ್ ಕಾಂಬಿನೇಷನ್, ಸಕ್ಕತ್ತಾಗಿದೆ ಅಲ್ವಾ? ಬಿಸಿ ಬಿಸಿ ಅಂಡ್ ಐಸ್ ಕ್ರೀಮ್. ಆ್ಯಕ್ಚುಲಿ ನಾನು ಸುಮ್ಮನೆ ಇದ್ದೆ, ಇವಾಗ ಹೇಳಿದ್ಮೇಲೆ ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಬ್ರೆಂಚ್ ಕಾನ್ಸೆಪ್ಟ್ ಅಂದರೆ ಸಿಕ್ಕಾಪಟ್ಟೆ ಫುಡ್ಡಿ ಇರಬೇಕು, ಅವ್ರಿಗೆಲ್ಲರಿಗೂ ತರಿಸ್ಬಿಟ್ಟು ಹಿಂಗೆ ಟೇಬಲ್ ಫುಲ್ ಇಡಬೇಕು, ತಿನ್ನಿಸ್ಬೇಕು ಅಂತ ಇದ್ದೆ. ಬಟ್ ಪರವಾಗಿಲ್ಲ, ಸ್ವಲ್ಪನೇ ತಿಂದರು. ಕ್ವಾಲಿಟಿ ಹೇಳಿದ್ದೀರ ಫುಡ್ ಬಗ್ಗೆ, ಒಂದು ಕ್ವಾಲಿಟಿ ಕಂಟೆಂಟ್. ಆಕ್ಚುಲಿ ಸ್ವಲ್ಪ ಸಾಕು, ರುಚಿ ಅಷ್ಟೇ ಅಲ್ವಾ, ಎಂಜಾಯ್ಮೆಂಟ್ ಅಲ್ವಾ? ಲೋಡ್ ಮಾಡ್ಕೊಳ್ಳೋದು ಬೇಡ. ಲೋಡ್ ಮಾಡ್ಕೊಳ್ಳೋದು ಬೇಡ. ನೈಸ್, ಒಳ್ಳೆ ಪಾಠ ಇದನ್ನು. ಒಂದು ಟೇಸ್ಟ್ ಎಷ್ಟೊತ್ತು ಇಟ್ಕೋಬೋದೋ ಇಟ್ಕೊಂಡಿರೋದು, ಆ ಎಂಜಾಯ್ಮೆಂಟ್ ಸಿಗುತ್ತೆ. ಬಟ್ ನೀವು ಹೇಳ್ದಂಗೆ ನಿಮ್ಗೆ ಒಂದು ಮಿಸ್ಸಿಂಗ್ ಇದೆ, ಅದನ್ನು ಫುಲ್ಫಿಲ್ ಮಾಡ್ತೀನಿ ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಎಪಿಸೋಡಲ್ಲಿ. ನೀವೇನೋ ಫುಡ್ ಅಂದ ತಕ್ಷಣ ಓಕೆ ಏನಂತ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡೋದೇ ನಾವು ಮಾಡೋ ದೊಡ್ಡ ತಪ್ಪು ಲೈಫಲ್ಲಿ. ಹೌದಾ? ಮಾಡಬಾರ್ದು. ಆಯ್ತು, ಓಕೆ ಡನ್. ಅವಾಗಲೇ ಫನ್ ಇರುತ್ತಲ್ವಾ, ಸರ್ಪ್ರೈಸ್. ನಾನೇನೋ ಗೆಸ್ ಮಾಡಿರ್ತೀನಿ, ಅದಕ್ಕೆ ಡಿಸೈರ್ ಆಗುತ್ತೆ, ಅದಲ್ಲದೆ ಇದ್ರೆ ಬೇಜಾರಾಗುತ್ತೆ. ಸೆಟ್ಟಲ್ಲೆಲ್ಲ ಹೆಂಗಿರುತ್ತೆ ಊಟ ನಿಮ್ಗೆ ಯೂಶಲ್ ಆಗಿ? ವೆರೈಟಿ ಇರುತ್ತೆ. ಇಡ್ಲಿ, ವಡೆ, ದೋಸೆ ಐಟಮ್ ಏನಾರು ಇರುತ್ತೆ, ರೈಸ್ ಐಟಮ್ ಇರುತ್ತೆ, ಖಾರ ಬಾತ್ ಇರುತ್ತೆ, 5-6 ಟೈಪ್ಸ್ ಇರುತ್ತೆ. ಮಧ್ಯಾಹ್ನ ನನ್ ಫಿಕ್ಸು ಒಂದು ರಾಗಿ ಮುದ್ದೆ, ಒಂಚೂರು ಕರ್ಡ್ ರೈಸ್, ಎಲ್ಲ ಒಟ್ಟಿಗೆ ಅಷ್ಟೇ. ಇಲ್ಲ ಅಂದ್ರೆ ಪಲ್ಯ ಏನಾದ್ರು ಚೆನ್ನಾಗಿದ್ರೆ ಚಪಾತಿ. ನಂಗೆ ತರಕಾರಿ ತುಂಬಾ ಇಷ್ಟ, ಲವ್ ವೆಜಿಟೇಬಲ್ಸ್. ನಂಗೆ ಪಲ್ಯ ಅದೇನಾದ್ರು ಇದ್ರೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ ನಾನು. ಏನೇನ್ ವೆಜಿಟೇಬಲ್ಸ್? ಬದನೆಕಾಯಿ ಬಿಟ್ಟೆಲ್ಲ ಇಷ್ಟ. ಬದನೆಕಾಯಿ ಇಷ್ಟ ಆಗಲ್ಲ, ಯಾಕೆ? ಏನೋ ನನ್ಗೆ ಡಸಂಟ್ ಗೋ ವೆಲ್ ವಿತ್ ಮೀ ಅನ್ಸುತ್ತೆ. ಆಲೂ ಬದನೆಕಾಯಿ ಅದು ಆರೋಗ್ಯಕ್ಕೂ ಅಷ್ಟು ಒಳ್ಳೇದಲ್ಲ ಬಿಡಿ. ಮೇ ಬಿ ಇಟ್ ಡಸಂಟ್ ಗೋ ವೆಲ್ ವಿತ್ ಮೀ. ನಂಗೆ ಡೈಜೆಷನ್ ಎಲ್ಲ ಅಷ್ಟೊಂದು ಮ್ಯಾಚ್ ಆಗಲ್ಲ ನನಗೆ. ಅದ್ ಬಿಟ್ಟು ಇನ್ನೆಲ್ಲ ಇಷ್ಟ ನನಗೆ. ಎಂಜಾಯ್. ಹಾಗಲಕಾಯಿ ಇಷ್ಟ. ಹಾಗಲಕಾಯಿ ಎಲ್ಲರಿಗೂ ಮಾಡಕ್ ಬರಲ್ಲ, ಅದ್ ಚೆನ್ನಾಗಿ ಮಾಡ್ಬೇಕು. ರಾಗ್ ಹಾಗಲಕಾಯಿ ತಿಂತಾ ಇರ್ತೀನಿ ಒಂದ್ಸಲ, ನನಗೆ ಎಂಜಾಯ್ ದಟ್. ಇದು ಹಾಸ್ಟೆಲ್ಗೆ ಕ್ರೆಡಿಟ್ ಕೊಡ್ಬೇಕು. ಅಲ್ಲಿ ನಮ್ದು ಬೇಲಿಲೆಲ್ಲ ಸಿಕ್ಕಾಬಟ್ಟೆ ಕಹಿ ಎಲೆಗಳಿರ್ತಾ ಇತ್ತು, ಗಾರ್ಡನಿಂಗ್ ಅದರಲ್ಲಿ. ಅದೆಲ್ಲ ಚಾಲೆಂಜ್ ಮೇಲೆ ತಿಂತಾ ಇದ್ವಿ ನಾವು, ಬೆಡ್ ಕಟ್ಕೊಂಡು. ಬೆಡ್ ಸೋತ್ರೆ ಇದು 2 ಎಲೆ ತಿನ್ಬೇಕು. ಸೊ ಆ ಕಹಿ ಅವೆಲ್ಲ ಅಲ್ಲೇ ರೂಢಿ ಆಗ್ಬಿಟ್ಟಿದೆ, ಅಭ್ಯಾಸ ಆಗ್ಬಿಟ್ಟಿದೆ. ವೆರಿ ನೈಸ್. ನಿಮ್ಮ ರೆಗ್ಯುಲರ್ ಊಟ ಮತ್ತೆ ಊಟದ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೂ ಅದ್ರ ಕ್ವಾಲಿಟಿ ಬಗ್ಗೆ ತಿಳ್ಕೊಂಡಿರೋದು, ಒಂದಷ್ಟು ವಿಷಯಗಳು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಮತ್ತೆ ಫುಡ್ಡಿಗೆ ನೀವು ಕೊಡೋ ಮರ್ಯಾದೆನೂ ನಂಗೆ ಇಷ್ಟ ಆಯ್ತು. ಥ್ಯಾಂಕ್ ಯು. ಕಡಿಮೆ ತಿಂದ್ರು ಅದನ್ನ ಟೇಸ್ಟ್ನ ನಾವು ಮೈಂಡಲ್ಲಿ ಇಟ್ಕೊಳ್ಳೋಣ, ಜಾಸ್ತಿ ಲೋಡ್ ಮಾಡ್ಕೋಬಾರ್ದು. ಆಟೋಮೆಟಿಕ್ ಫುಲ್ ಆಗುತ್ತೆ ಕಾನ್ಶಿಯಸ್ ಆಗ್ತಿದ್ರೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಈ ಒಂದು ನೈಸ್ ಬ್ರಂಚ್ಗೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಗೆ ಹೇಳ್ಬೇಕು, ಒಳ್ಳೆ ಊಟ, ಒಳ್ಳೆ ಐಸ್ ಕ್ರೀಮು,
ಒಳ್ಳೆ ಊಟ ಅಂದ್ರೆ ಏನು ಇಷ್ಟಿಷ್ಟೇ ತಿಂದಿದ್ದವರು. ಅಂದ್ರೆ ಅದ್ಭುತವಾಗಿತ್ತು, ರುಚಿಕರವಾಗಿತ್ತು, ತೃಪ್ತಿ ಆಯ್ತು. ಅದು ಇಂಪಾರ್ಟೆಂಟ್. ಹೌದು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಬ್ಯಾಲೆನ್ಸ್ ಇರೋ ಎಪಿಸೋಡಲ್ಲಿ ಮತ್ತೆ ಸಿಗ್ತೀವಿ. ನೀವು ನೋಡಿದ್ರಲ್ಲ, ನಾವು ತಿನ್ನೋದು ನೋಡಿದ್ಮೇಲೆ ನಿಮಗೂ ತಿನ್ನಬೇಕು ಅಂತ ಅನಿಸಿದ್ರೆ ಮಸಾಲಾಗೆ ಬನ್ನಿ, ಉತ್ರಳ್ಳಿ ಮೇನ್ ರೋಡಲ್ಲಿದೆ. ಸೊ ಇಲ್ಲಿ ಬಂದು ತಿಂದರೆ ನಿಮಗೂ ನಾವು ಎಷ್ಟು ಎಂಜಾಯ್ ಮಾಡಿದ್ವೋ ಆ ಎಂಜಾಯ್ಮೆಂಟ್ ನಿಮಗೂ ಸಿಕ್ಕತ್ತೆ. ಸೊ ನಾನಿವತ್ತು ಟಾಟಾ ಬೈ ಬೈ ಹೇಳೋವಂಥ ಸಮಯ. ಅದ್ಭುತವಾಗಿರೋ ಜಾಮೂನು ಐಸ್ ಕ್ರೀಮು ಜೊತೆಲಿದೆ. ಇದನ್ನು ಖಾಲಿ ಮಾಡಬೇಕು ನಾನು. ನೀವು ಇಲ್ಲಿ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಆ್ಯಂಡ್ ನನ್ನ ತುಂಬ ಮಿಸ್ ಮಾಡ್ಕೊಳ್ಳಿ.